ಎಲ್ರಿಗೂ ನಮಸ್ಕಾರ. ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಿಮ್ ಹತ್ರ ನಾನು 2 ಹೊಸ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಟ್ರಂಪ್‌ನ ಹೊಸ ಟ್ಯಾರಿಫ್ಸ್‌ನಿಂದ ಬಾಂಡ್ ಮಾರ್ಕೆಟ್ ಅಲ್ಲಿ ಗೊಂದಲ ಶುರುವಾಗಿದೆ. ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಆತಂಕ ಬಂದಿದೆ. ಇದಾದ್ಮೇಲೆ ಇನ್ಫ್ಲೇಷನ್ ತಣ್ಣಗಾಗ್ತಿದೆ. ಗ್ರೋತ್‌ಗೆ ಆದ್ಯತೆ ಕೊಟ್ಟಿದ್ದಾರೆ. RBI ರೆಪೋ ರೇಟ್ ಅನ್ನ 6.00%ಗೆ ಇಳಿಸಿದೆ. 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೆ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 11th ಏಪ್ರಿಲ್ ಫ್ರೈಡೆ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ನಾವು US ಟ್ರೆಜರಿ ಮಾರ್ಕೆಟ್ ಅಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಇದೀವಿ. ಇದು ಹೆಚ್ಚು ಕಡಿಮೆ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ನ ಬೆನ್ನೆಲುಬು ಇದ್ದ ಹಾಗೆ. ಕಳೆದ ವಾರದಲ್ಲಿ ನಾವು ಕೆಲವು ತುಂಬಾನೇ ಅನಿರೀಕ್ಷಿತ ಏರಿಳಿತಗಳನ್ನು ಕೂಡ ನೋಡಿದ್ವಿ ಅಲ್ವಾ. ಅವು ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ಗೆ ಚಿಂತೆನ ತರಿಸತ್ತೆ. ಹಾಗೇನೆ ಇದು ಕೇವಲ ವಾಲ್ ಸ್ಟ್ರೀಟ್ ಜನರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಮುಖ್ಯ. ಸೆಕ್ಷನ್ 1 ಲಿಬರೇಷನ್ ಡೇ ಟ್ಯಾರಿಫ್ಸ್. ಮೊದಲು ಈ ಎಲ್ಲಾ ಗೊಂದಲಕ್ಕೆ ಕಾರಣ ಏನು ಅಂತ ಶುರು ಮಾಡ್ಕೊಳ್ಬೇಕು. ಏಪ್ರಿಲ್ 2, 2025 ಅಂದ್ರೆ ಕೇವಲ 1 ವಾರ ಹಿಂದೆ ಅಷ್ಟೇ ಪ್ರೆಸಿಡೆಂಟ್ ಟ್ರಂಪ್ ಅವರು ಲಿಬರೇಷನ್ ಡೇ ಟ್ಯಾರಿಫ್ಸ್ ಅಂತ ಕರೆದಿದ್ದನ್ನ ಅನೌನ್ಸ್ ಮಾಡಿದ್ರು. ಅವರು US ಒಳಗೆ ಬರೋ ಹೆಚ್ಚು ಕಡಿಮೆ ಎಲ್ಲದ್ರ ಮೇಲೂ ಕೂಡ ಯೂನಿವರ್ಸಲ್ ಆಗಿ 10% ಟ್ಯಾರಿಫ್ಸ್ ಅನ್ನ ಹಾಕಿದ್ರು. ಇದು ಏಪ್ರಿಲ್ 5 ರಿಂದ ಜಾರಿಗೆ ಬಂತು. ಆದ್ರೆ ಅದು ಕೇವಲ ಆರಂಭ ಅಷ್ಟೇ. ನಿನ್ನೆಯಿಂದನೇ ಅವರು 86 ನಿರ್ದಿಷ್ಟ ದೇಶಗಳ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ಸ್ ಅಂತ ಕರೆದಿದ್ದನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಚೈನಾ ಮೇಲೆ ಬರೋಬ್ಬರಿ ನಾವು ನೋಡಿದಾಗ 104% ಅಷ್ಟು ಟ್ಯಾರಿಫ್ಸ್ ಅನ್ನ ಬಿದ್ದಿದೆ. ಇದು ಹೊಸ 34% ಟ್ಯಾರಿಫ್ ಮತ್ತೆ ಈಗಾಗಲೇ ಇದ್ದ 20% ಟ್ಯಾರಿಫ್ ಎರಡನ್ನು ಸೇರಿಸಿ ಭಾರತದ ಮೇಲೆ 26% ಮತ್ತೆ EU ಮೇಲೆ 20% ಬಿದ್ದಿದೆ. ಹಾಗೆ ವಿಯೆಟ್ನಾಂ ಮತ್ತೆ ಕಂಬೋಡಿಯಾದಂತಹ ದೇಶಗಳ ಮೇಲೆ 46% ಮತ್ತೆ 49% ನಷ್ಟು ಹೆಚ್ಚಿನ ಟ್ಯಾರಿಫ್ಸ್ಗಳು ಕೂಡ ಎದುರಿಸ್ತಾ ಇದ್ದಾರೆ. ಇದು ಗ್ಲೋಬಲ್ ಟ್ರೇಡ್ ಪಾಲಿಸಿಯಲ್ಲಿ ಒಂದು ದೊಡ್ಡ ಬದಲಾವಣೆ. ಟ್ರಂಪ್ ಹೆಚ್ಚು ಕಡಿಮೆ ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಸಿಸ್ಟಮ್ ಒಳಗೆ ಒಂದು ಎಸೆದ ಹಾಗೆ ಮಾಡ್ತಿದ್ದಾರೆ. ಮೊದಲಿಗೆ ನಾವು ನೋಡಿದಾಗ ಮಾರ್ಕೆಟ್ಸ್ ನೀವು ನಿರೀಕ್ಷೆ ಮಾಡದ ಹಾಗೇನೆ ರಿಯಾಕ್ಟ್ ಮಾಡ್ತಿದ್ರು. ಇನ್ವೆಸ್ಟರ್ಸ್ ಆಗಿರ್ಬೋದು, ಇವರು ಎಕನಾಮಿಕ್ ಅನ್ಸರ್ಟಿನಿಟಿ ಬಗ್ಗೆನೂ ಕೂಡ ಆತಂಕನ ಸೂಚಿಸ್ತಾ ಇದ್ರು. ಸೇಫ್ಟಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಇದ್ರು. ಇನ್ನು ಮಾರ್ಕೆಟ್ ಸ್ಟ್ರೆಸ್ ಇದ್ದಾಗ ಇದೇ ನೋಡಿ ಆಗೋದು. ಟ್ರೆಡಿಷನಲ್ ಸೇಫ್ ಹೆವನ್ ಅಂತಾನೆ ಹೇಳ್ಬೋದು. ಇನ್ವೆಸ್ಟರ್ಸ್ ಸೇಫ್ಟಿ ಕಡೆ ಹೋಗ್ತಾರೆ. ಅವರು ಬಾಂಡ್ಸ್ ಕೊಂಡ್ಕೊಳ್ತಾರೆ ಕೂಡ. ಇದರಿಂದ ಬೆಲೆಗಳ ಬೆಲೆನೂ ಕೂಡ ಜಾಸ್ತಿ ಹೋಗುತ್ತೆ. ಯೀಲ್ಡ್ಸ್ ಕೆಳಗಡೆ ಬರುತ್ತೆ. ಬಾಂಡ್ಸ್ ಮಾರ್ಕೆಟ್ ಕೆಲಸ ಮಾಡೋದು ಕೂಡ ಹೀಗೇನೆ. ಸೆಕ್ಷನ್ 2 ಟ್ರೆಜರಿ ಮಾರ್ಕೆಟ್ ಏರಿಳಿತಗಳು. ಆದ್ರೆ ಆಮೇಲೆ ಏನೋ ವಿಚಿತ್ರ ಆಗೋಯ್ತು ನೋಡಿ. ಟ್ರೆಜರಿ ಯೀಲ್ಡ್ಸ್ ಕಡಿಮೆ ಇರೋ ಬದಲು ಅವು ಇದ್ದಕ್ಕಿದ್ದ ಹಾಗೆ ತುಂಬಾನೇ ಹೆಚ್ಚಾದ್ವು. ನಾವು ಕಳೆದ 2 ದಶಕಗಳಲ್ಲಿ ನೋಡಿದಾಗ 10 ಇಯರ್ ಯೀಲ್ಡ್ಸ್ಗೆ ಅತಿ ಹೆಚ್ಚು ಅನಿರೀಕ್ಷಿತ ಏರಿಳಿತಗಳನ್ನ ಒಂದಲ್ಲಿ ನಾವು ನೋಡಿದೀವಿ. ಡೇಟಾ ನೋಡೋದಾದ್ರೆ 10 ಇಯರ್ ಟ್ರೆಜರಿ ಯೀಲ್ಡ್ ಟ್ಯಾರಿಫ್ಸ್ ಅನೌನ್ಸ್ಮೆಂಟ್ ಆದ ಕೂಡಲೇ ಸುಮಾರು 4.04%ಗೆ ಇಳಿದೋಗಿದೆ. ಅದು ನಿನ್ನೆಯ ಹೊತ್ತಿಗೆ 4.40%ಗೆ ಏರಿತ್ತು. 30 ಇಯರ್ ಯೀಲ್ಡ್ ಇನ್ನೂ ಕೂಡ ದೊಡ್ಡದಾಗಿ ಸುಮಾರು 4.45% ಇಂದ ಹೆಚ್ಚು ಕಡಿಮೆ 4.9%ಗೆ ಜಂಪ್ ಆಗಿದೆ ನೋಡಿ. ಇದನ್ನ ಕಾಂಟೆಕ್ಸ್ಟ್ ಅಲ್ಲಿ ಇಡೋದಾದ್ರೆ ಸೆಪ್ಟೆಂಬರ್ 2024 ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಪೂರ್ತಿ 1% ಪಾಯಿಂಟ್ ಕಡಿಮೆ ಮಾಡಿದೆ. ಅಂದ್ರೆ 5.25% ಇಂದ 4.25%ಗೆ ಇಳಿದೋಗಿದೆ ನೋಡಿ. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಟ್ರೆಜರಿ ಯೀಲ್ಡ್ಸ್ ಕೂಡ ಫೆಡ್ ರೇಟ್ಸ್ ನ ದಿಕ್ಕಿನಲ್ಲೇ ಚಲಿಸ್ತಿದೆ ಅಂತ ನಾವು ನಿರೀಕ್ಷೆ ಮಾಡಬಹುದು. ಆದ್ರೆ ಬದಲಾಗಿ ಅದೇ ಅವಧಿಯಲ್ಲಿ ನೋಡೋದಾದ್ರೆ 10 ಇಯರ್ ಯೀಲ್ಡ್ ಸುಮಾರು 0.6% ಪಾಯಿಂಟ್ಸ್ ಹಾಗೇನೆ 30 ಇಯರ್ ಯೀಲ್ಡ್ 0.76% ಪಾಯಿಂಟ್ಸ್ ಹೆಚ್ಚಾಗಿರೋದನ್ನ ನಾವು ನೋಡಿದೀವಿ. ಸೆಕ್ಟರ್ 3 ಟ್ರೆಜರಿ ಮಾರ್ಕೆಟ್ ಯಾಕಷ್ಟು ಮುಖ್ಯ? ಸರಿ, ನೀವು ಗವರ್ಮೆಂಟ್ ಬಾಂಡ್ಸ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? US ಟ್ರೆಜರಿ ಮಾರ್ಕೆಟ್ ಇಡೀ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನ ಬುನಾದಿಯಾಗಿದೆ ಅಂತ ಹೇಳಿದೆ. $29 ಟ್ರಿಲಿಯನ್ ಗಿಂತ ಹೆಚ್ಚು ಮೌಲ್ಯದೊಂದಿಗೆ ನಾವು ನೋಡಿದಾಗ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಹಾಗೂ ಅತಿ ಹೆಚ್ಚು ಲಿಕ್ವಿಡ್ ಆದ ಬಾಂಡ್ ಮಾರ್ಕೆಟ್ ಆಗಿದೆ ನೋಡಿ. ಅಮೆರಿಕದಲ್ಲಿ ಈ ಮಾರ್ಗೇಜ್ ರೇಟ್ಸ್ ಇಂದ ಹಿಡಿದು ಭಾರತದಂತಹ ದೇಶಗಳಲ್ಲಿ ಬಾರೋಯಿಂಗ್ ಕಾಸ್ಟ್ ವರ್ಗೂನು ಕೂಡ ಟ್ರೆಜರಿ ಮಾರ್ಕೆಟ್ ನ ಈ ಡಿಸ್ಫಂಕ್ಷನ್ ಭಾರತದ ಮೇಲೆ ಹಲವು ಚಾನೆಲ್ಸ್ ಮೂಲಕ ನೇರವಾಗಿ ಪರಿಣಾಮವನ್ನ ಬೀಳುತ್ತೆ. ಮೊದಲನೇದಾಗಿ ನೇರವಾದ ಬಾಂಡ್ ಯೀಲ್ಡ್ ಕೋ ಮೂವ್ಮೆಂಟ್ ಇದೆ. ಭಾರತದ ಗವರ್ಮೆಂಟ್ ಬಾಂಡ್ ಯೀಲ್ಡ್ಸ್ ಕೂಡ ಆಗಾಗ ಅದನ್ನೇ ತೋರಿಸ್ತಿರುತ್ತೆ. ಎರಡನೇದಾಗಿ ಇದು ಕ್ಯಾಪಿಟಲ್ ಫ್ಲೋಸ್ ಮೇಲೆ ಪರಿಣಾಮನೂ ಕೂಡ ಬೀರುತ್ತೆ. ಇನ್ನು US ಯೀಲ್ಡ್ಸ್ ಏರ್ದಂತೆ ಫಾರಿನ್ ಇನ್ವೆಸ್ಟರ್ಸ್ಗೆ ಭಾರತದ ಡೆಟ್ ಮೇಲೆ ಆಸಕ್ತಿ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ US ಮತ್ತೆ ಭಾರತದ ಬಾಂಡ್ ಯೀಲ್ಡ್ಸ್ ನಡುವಿನ ಸ್ಪ್ರೆಡ್ ಕಡಿಮೆ ಆಗತ್ತೆ. ಇದರಿಂದ ಕರೆನ್ಸಿ ರಿಸ್ಕ್ ಅನ್ನ ಫ್ಯಾಕ್ಟರ್ ಮಾಡಿದಾಗ ಭಾರತದ ಇನ್ವೆಸ್ಟ್ಮೆಂಟ್ಸ್ ಕಡಿಮೆ ಲೆಸ್ ಅಟ್ರಾಕ್ಟಿವ್ ಆಗಿ ಕೂಡ ಕಾಣುತ್ತೆ ನೋಡಿ. ರೂಪಾಯಿ ಕೂಡ ಪ್ರೆಷರ್ ಅನ್ನ ಎದುರಿಸ್ತಾ ಇದೆ. ಯಾಕೆ ಅಂದ್ರೆ ಟ್ರೆಜರಿಯ ವಾಲ್ಟಿಲಿಟಿ ಸಾಮಾನ್ಯವಾಗಿ ಫೈಟ್ ಟು ಸೇಫ್ಟಿ ಎಪಿಸೋಡ್ಸ್ ನಲ್ಲಿ ಸಮಯವನ್ನ ನಾವು ನೋಡಿದಾಗ ಡಾಲರ್ ಅನ್ನೇ ಬಲಪಡಿಸುತ್ತೆ. ಕಳೆದ ವರ್ಷ ಫೆಡ್ ಪಾಲಿಸಿ ಬದಲಾವಣೆಗಳನ್ನ ನಂತರ ಅಂದ್ರೆ ರೂಪಾಯಿ ಪ್ರತಿ ಡಾಲರ್ಗೆ 85 ಒಂದು ಗಡಿಯನ್ನ ದಾಟ್ಕೊಂಡು ಬಂದಿತ್ತು. ಮತ್ತೆ ಒಂದ್ ವೇಳೆ ಟ್ರೆಜರಿ ಮಾರ್ಕೆಟ್ ಡಿಸ್ಫಂಕ್ಷನ್ ಆದ್ರೆ ಈ ತೊಂದರೆ ಏನಿರುತ್ತೆ ಇದು US
ಯುಎಸ್ ಎಕನಾಮಿಯಲ್ಲಿ ಇನ್ನೂ ದೊಡ್ಡ ಸಮಸ್ಯೆಗಳನ್ನ ಸೂಚಿಸುತ್ತೆ. ಅದು ಭಾರತದ ಎಕ್ಸ್ಪೋರ್ಟ್ ಸೆಕ್ಟರ್ ಮೇಲೆ ಪರಿಣಾಮ ಬೀಳುತ್ತೆ ಕೂಡ. ಯಾಕೆ ಅಂದ್ರೆ ಯುಎಸ್ ಭಾರತದ ಅತಿ ದೊಡ್ಡ ಎಕ್ಸ್ಪೋರ್ಟ್ ಮಾರ್ಕೆಟ್ಗಳಲ್ಲಿ ಒಂದು. ಸೆಕ್ಷನ್ 4, ಚೈನಾ ಟ್ರೆಜರೀಸ್ ಅನ್ನ ಡಂಪ್ ಮಾಡ್ತಿದ್ಯಾ? ನೋಡಿ, ಟ್ರೆಜರಿ ಈಲ್ಡ್ಸ್ ಹೆಚ್ಚಾಗೋಕೆ ಕಾರಣ ಚೈನಾ ಈ ಟ್ಯಾರಿಫ್ಸ್ಗೆ ಪ್ರತಿಕಾರವಾಗಿ ತನ್ನ ಹತ್ರ ಇರೋ ಯುಎಸ್ ಟ್ರೆಜರಿ ಹೋಲ್ಡಿಂಗ್ಸ್ ಅನ್ನ ಡಂಪ್ ಮಾಡ್ತಿದೆ ಅಂತ. ಚೈನಾ ಹತ್ರ ಸುಮಾರು $760 ಬಿಲಿಯನ್ ಮೌಲ್ಯದ ಯುಎಸ್ ಗೌರ್ಮೆಂಟ್ ಡೆಪ್ಟ್ ಇದೆ. ಇದು ಜಪಾನ್ ನಂತರ ಎರಡನೇ ಅತಿ ದೊಡ್ಡ ಫಾರಿನ್ ಹೋಲ್ಡರ್ ಆಗಿದೆ ನೋಡಿ. 2018 ಹಾಗೂ 19 ಒಂದು ಟ್ರೇಡ್ ವಾರ್ ಸಮಯದಲ್ಲಿ ಚೈನಾ ಮುಖ್ಯವಾಗಿ ಕರೆನ್ಸಿ ಡಿಪ್ರಿಸಿಯೇಷನ್ ಮೂಲಕ ಪ್ರತಿಕ್ರಿಯಿಸಿತು. ಹಾಗೇನೆ ಟ್ರೆಜರಿ ಸೇಲ್ಸ್ ಕೂಡ ಮಾಡಿರಲಿಲ್ಲ. ಅಂದ್ರೆ ಯುಎಸ್ ಟ್ಯಾರಿಫ್ಸ್ ನ ಇಂಪ್ಯಾಕ್ಟ್ ಅನ್ನ ಆಫ್ ಸೆಟ್ ಮಾಡೋದಕ್ಕೆ ಯುಯಾನ್ 10% ಗಿಂತ ಹೆಚ್ಚು ಬೀಳಲು ಅವಕಾಶವನ್ನ ಕೊಟ್ಟಿತ್ತು ನೋಡಿ. ಕಾರೆನ್ಗಿಯ ಎಕನಾಮಿಸ್ಟ್ ಮೈಕಲ್ ಪೆಟಿಸ್ ಹೇಳ್ದ ಹಾಗೆ ಟ್ರೆಜರಿಯನ್ನ ಡಂಪ್ ಮಾಡಿದ್ರೆ ಅದು ಯುಎಸ್ಗೆ ನೋವುಂಟು ಮಾಡೋದು ಅಷ್ಟೇ, ಅಂದ್ರೆ ಚೈನಾಗೂ ಕೂಡ ನೋವುಂಟು ಮಾಡುತ್ತೆ. ಅಂದ್ರೆ ಮೀನ್ ವೈಲ್ ಇಬ್ರು ಕೂಡ ತೊಂದರೆನ ಅನುಭವಿಸ್ತಾರೆ. ಒಂದ್ ವೇಳೆ ಚೈನಾ ತನ್ನ ಟ್ರೆಜರಿ ಹೋಲ್ಡಿಂಗ್ಸ್ ಅನ್ನ ಬೇಗ ಮಾರಾಟ ಮಾಡಿದ್ರೆ ಅದು ತನ್ನ ಉಳಿದ ಹೋಲ್ಡಿಂಗ್ಸ್ ನ ಬೆಲೆಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಇದರಿಂದಾಗಿ ಚೈನಾ ತನ್ನದೇ ಇನ್ವೆಸ್ಟ್ಮೆಂಟ್ಸ್ ಮೇಲೆ ದುಡ್ಡು ಕಳೆದುಕೊಂಡು ಹಾಗತ್ತೆ. ಅಂದ್ರೆ ಪೆಟಿಸ್ ವಿವರಿಸೋ ಹಾಗೆ ಚೈನಾ ತನ್ನ ಹೋಲ್ಡಿಂಗ್ಸ್ ಅನ್ನ ಮಾರಾಟ ಮಾಡಲು ಶುರು ಮಾಡಿದ್ರೆ ಅದು ಬೀಜಿಂಗ್ಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೆಕ್ಷನ್ 5, ತುಂಬಾ ರಹಸ್ಯವಾದ ಟ್ರೆಜರಿ ಹೋಲ್ಡಿಂಗ್ಸ್. ಚೈನಾದ ಟ್ರೆಜರಿ ಹೋಲ್ಡಿಂಗ್ಸ್ ನ ಅಫಿಷಿಯಲ್ ಫಿಗರ್ಸ್ ಪೂರ್ತಿ ಕಥೆಯನ್ನೇ ಹೇಳಲ್ಲ. ಜನಪ್ರಿಯ ಚಾರ್ಟ್ಸ್ ಗಳನ್ನ ತೋರಿಸೋ ಪ್ರಕಾರ ಚೈನಾದ ಹೋಲ್ಡಿಂಗ್ಸ್ ನಾವು ನೋಡಿದಾಗ 2013 ಇದ್ದ ಸುಮಾರು $1.3 ಟ್ರಿಲಿಯನ್ ಗರಿಷ್ಠ ಮಟ್ಟದಿಂದ ಈಗ ಸುಮಾರು $760 ಬಿಲಿಯನ್ ಕಡಿಮೆ ಆಗಿದೆ ಅಂತಾನೆ ಕಾಣಿಸುತ್ತೆ ನೋಡಿ. ಆದ್ರೆ ಇದು ತಪ್ಪು, ಮಿಸ್ಲೀಡಿಂಗ್ ಅಂತಾನೆ ಹೇಳ್ಬೋದು. ಚೈನಾ ತನ್ನ ಡಾಲರ್ ಅಸೆಟ್ಸ್ ನ ಹೇಗೆ ಇಟ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಕ್ರಿಯೇಟಿವ್ ಆಗಿದೆ. ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಬೆಲ್ಜಿಯಂ ಮತ್ತೆ ಲಕ್ಸಂಬರ್ಗ್ ನ ಒಂದು ಟ್ರೆಜರಿ ಹೋಲ್ಡಿಂಗ್ಸ್ ಅಲ್ಲಿ ಆದಂತಹ ಒಂದು ಗಣನೀಯ ಹೆಚ್ಚಳಗಳನ್ನ ಇವರು ಗುರುತಿಸಿದ್ದಾರೆ. ಅವು ಚೈನಾದ ಡೈರೆಕ್ಟ್ ಹೋಲ್ಡಿಂಗ್ಸ್ ಅಲ್ಲಿ ಆದ ಒಂದು ಇಳಿಕೆಗಳು ಏನಿರುತ್ತೆ ಅಂದ್ರೆ ಕೋರಿಲೇಟ್ ಆಗತ್ತೆ ಅಂತ ಇಲ್ಲಿ ತೋರಿಸಿರೋದು. ಯಾಕೆ ಅಂದ್ರೆ ಚೈನಾ ಬೆಲ್ಜಿಯಂ ನಲ್ಲಿರೋ ಒಂದು ಯೂರೋ ಕ್ಲಿಯರ್ ಹಾಗೇನೆ ಲಕ್ಸಂಬರ್ಗ್ ನಲ್ಲಿರೋ ಒಂದು ಕ್ಲಿಯರ್ ಸ್ಟ್ರೀಮ್ ತರದ ಒಂದು ಇಂಟರ್ನ್ಯಾಷನಲ್ ಕಸ್ಟೋಡಿಯಲ್ ಸರ್ವಿಸ್ ಅನ್ನ ಟ್ರೆಜರೀಸ್ ಇಟ್ಕೊಳ್ಳೋದಕ್ಕೆ ಬಳಸುತ್ತೆ. ಬೇರೆಯವರ ಪರವಾಗಿ ಆಸ್ತಿಗಳನ್ನ ಇಟ್ಕೊಳ್ಳೋ ಸೇವೆಗಳು ಅಂತ. ಬ್ರಾಡ್ ಸೆಟ್ಸ್ ಕೌನ್ಸಿಲ್ ಆನ್ ಫಾರಿನ್ ರಿಲೇಷನ್ಸ್ ಅಲ್ಲಿ ಸೀನಿಯರ್ ಫೆಲೋ ಆಗಿರೋ ಹಾಗೆ ಮಾಜಿ ಟ್ರೆಜರಿ ಅಫಿಷಿಯಲ್ ಹೇಳೋ ಪ್ರಕಾರ ನೀವು ಯೂರೋ ಕ್ಲಿಯರ್ ಮೂಲಕ ಇರೋ ಬೆಲ್ಜಿಯಂ ಹೋಲ್ಡಿಂಗ್ಸ್ ಅನ್ನ ಅಡ್ಜಸ್ಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಚೈನಾ ಬಹುಶಃ ಅಫಿಷಿಯಲ್ ಡೇಟಾ ಮತ್ತೆ ಪ್ರೆಸ್ ಸೂಚಿಸಿರುವಂತಹ ಆ ದೊಡ್ಡ ಫಿಗರ್ಸ್ಗಿಂತ ತುಂಬಾನೇ ಕಡಿಮೆ ಟ್ರೆಜರ್ ಅನ್ನ ಮಾರಾಟ ಮಾಡ್ದಂಗೆ ಗೊತ್ತಾಗತ್ತೆ. ಇದು ಇತ್ತೀಚಿನ ಟ್ವೀಟ್ ಅಲ್ಲಿ ಬ್ರಾಡ್ ಸೆಟ್ಸರ್ ಹೇಳಿದ್ರು. ಚೈನಾ ಸುಮಾರು 10 ವರ್ಷಗಳ ಹಿಂದೆ ಯುಎಸ್ ಡಾಲರ್ ಅಸೆಟ್ಸ್ ನ ನೆಟ್ ಬೈಯರ್ ಆಗಿರೋದನ್ನ ನಿಲ್ಸಿತ್ತು ಅಂತ. ಇನ್ನು ಸೆಟ್ಸರ್ ತನ್ನ ಅನಾಲಿಸಿಸ್ ಅಲ್ಲಿ ವಿವರಿಸಿರೋ ಹಾಗೆ ಚೈನಾ ಇನ್ನೂ ಕೂಡ ಯುಎಸ್ ಕಸ್ಟೋಡಿಯನ್ ಜೊತೆ ಇಟ್ಕೊಂಡಿರೋ ಒಂದು ಟ್ರೆಜರಿಗೆ ಬೆಲ್ಜಿಯನ್ ಯೂರೋ ಕ್ಲಿಯರ್ ಕಸ್ಟೋಡಯಲ್ ಅಕೌಂಟ್ ಅನ್ನ ಸೇರಿಸಿದ್ರೆ ನಮ್ಗೆ ಹೆಚ್ಚು ನಿಖರವಾದ ಚಿತ್ರಣ ಸಿಗತ್ತೆ ಅಂತ. 2013 ಹಾಗೂ 14 ನೋಡಿದಾಗ ಚೈನಾದ ಬ್ಯಾಲೆನ್ಸ್ ಶೀಟ್ ಇಂದ ಈ ಕಾಣೆ ಆಗಿರುವಂತಹ ಒಂದು ಟ್ರೆಜರೀಸ್ ಬೆಲ್ಜಿಯಂ ಅಡಿಯಲ್ಲಿ ಕಾಣಿಸ್ಕೊಂತಂತೆ. ಹಾಗೆಯೇ 2015 ಹಾಗೂ 16 ನೋಡಿದಾಗ ಚೈನಾದ ರಿಸರ್ವ್ ಡ್ರಾಡೌನ್ ಜೊತೆಗೆ ಬೆಲ್ಜಿಯಂನ ಹೋಲ್ಡಿಂಗ್ಸ್ ಕೂಡ ತುಂಬಾ ತೀವ್ರವಾಗಿ ಇಳಿದೋಯ್ತು. ಚೈನಾ ಒಂದು ಸೊಫಿಸ್ಟಿಕೇಟೆಡ್ ಆದ ಶ್ಯಾಡೋ ರಿಸರ್ವ್ ಸಿಸ್ಟಮ್ ಅನ್ನ ಕೂಡ ಮೇಂಟೈನ್ ಮಾಡುತ್ತೆ. ಎಕನಾಮಿಸ್ಟ್ ಅಂದಾಜು ಮಾಡಿರೋ ಪ್ರಕಾರ ಚೈನಾ ಹತ್ರ ಸುಮಾರು $6 ಟ್ರಿಲಿಯನ್ ಮೌಲ್ಯದ ಫಾರಿನ್ ಎಕ್ಸ್ಚೇಂಜ್ ಅಸೆಟ್ಸ್ ಗಳಿದೆ. ಅದರಲ್ಲಿ ನಾವು ಸುಮಾರಾಗಿ ನೋಡಿದ್ರು ಕೂಡ ಅರ್ಧದಷ್ಟು ಅಫಿಷಿಯಲ್ ರಿಪೋರ್ಟಿಂಗ್ ಇಂದ ಹಿಡನ್ ಆಗಿದೆ. ಅಂದ್ರೆ ನೀವು ಸೆಂಟ್ರಲ್ ಬ್ಯಾಂಕ್ ನ ಅಫಿಷಿಯಲ್ ರಿಸರ್ವ್ಸ್ ಅಲ್ಲಿರೋ ಇದನ್ನ ನೋಡಿದಾಗ ಇದ್ರ ಬದಲು ಸ್ಟೇಟ್ ಕಮರ್ಷಿಯಲ್ ಲೆಂಡರ್ಸ್ ಮತ್ತೆ ಪಾಲಿಸಿ ಬ್ಯಾಂಕ್ಸ್ ನ ಬ್ಯಾಲೆನ್ಸ್ ಶೀಟ್ ಮೇಲೆ ಇದೆ ಅಂತ ಗೊತ್ತಾಗುತ್ತೆ. ಇದರ ಜೊತೆಗೆ ಚೈನಾ ತನ್ನ ಡಾಲರ್ ಪೋರ್ಟ್ಫೋಲಿಯೋವನ್ನ ಟ್ರೆಜರೀಸ್ ಅನ್ನ ಮೀರಿ ಡೈವರ್ಸಿಫೈ ಮಾಡ್ತಾ ಇದೆ ನೋಡಿ. ಯುಎಸ್ ಏಜೆನ್ಸಿ ಬಾಂಡ್ಸ್ ಮತ್ತೆ ಮಾರ್ಗೇಜ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ಕಡೆಗೂ ಕೂಡ ಇವ್ರು ಬರ್ತಿದ್ದಾರೆ. ಇವು ಈಗ ನೋಡಿರೋದ್ರಲ್ಲಿ ಸುಮಾರು $300 ಬಿಲಿಯನ್ ಹತ್ರ ಅಷ್ಟು ತಲುಪಿದೆ. ಹಾಗಾಗಿ ಚೈನಾ ತನ್ನ ಡಾಲರ್ ಎಕ್ಸ್ಪೋಜರ್ ಕಡಿಮೆ ಮಾಡ್ತಿದೆ ಅನ್ನೋದಕ್ಕೆ ಟ್ರೆಜರಿ ಹೋಲ್ಡಿಂಗ್ ಕಡಿಮೆ ಆಗ್ತಿರೋದನ್ನ ಎವಿಡೆನ್ಸ್ ಆಗಿ ತೋರಿಸೋ ಜನರು ಅವರು ದೊಡ್ಡ ಚಿತ್ರಣವನ್ನೇ ಮಿಸ್ ಮಾಡ್ಕೊಳ್ತಿದ್ದಾರೆ ಗೊತ್ತಾ. ಸೆಕ್ಷನ್ 6, ಚೈನಾಗೆ ಡಾಲರ್ ಅನ್ನ ವೆಪನೈಸ್ ಮಾಡೋದು ಯಾಕಷ್ಟು ಕಷ್ಟ. ನೋಡಿ, ಚೈನಾ ತನ್ನ ಟ್ರೆಜರಿ ಹೋಲ್ಡಿಂಗ್ಸ್ ಅನ್ನ ಎಕನಾಮಿಕ್ ಲೆವರೇಜ್ ಆಗಿ ಬಳಸೋದಕ್ಕೆ ಬಯಸ್ತು ಅಂತ. ಹಾಗೇನೆ ಮೈಕಲ್ ಪೆಟಿಸ್ ಪ್ರಕಾರ ಅವರು ಯುಎಸ್ ಗವರ್ಮೆಂಟ್ ಬಾಂಡ್ ಅನ್ನ ಖರೀದಿ ಮಾಡೋದನ್ನ ಕಡಿಮೆ ಮಾಡೋದಕ್ಕೆ ನಿಜವಾಗ್ಲೂ ಕೂಡ ಕೆಲವು ದಾರಿಗಳು ಕಂಡಿದೆಯಂತೆ. ಒಂದು, ಅವರು ಕಡಿಮೆ ಯುಎಸ್ ಗವರ್ಮೆಂಟ್ ಬಾಂಡ್ಸ್ ಅನ್ನ ಕೊಂಡ್ಕೊಳ್ಬಹುದು, ಆದ್ರೆ ಹೆಚ್ಚು ಬೇರೆ ಯುಎಸ್ ಒಂದು ಅಸೆಟ್ಸ್ ಕೊಂಡ್ಕೊಳ್ಬಹುದು ಅನ್ನೋದು ಕೂಡ ಇಲ್ಲಿ ತೋರ್ಸತ್ತೆ. ಇದರಿಂದ ಎರಡು ದೇಶಗಳಿಗೆ ಅಕ್ಷರಶಃ ಏನು ಕೂಡ ಬದಲಾಗಲ್ಲ. ಎರಡೂ ಅವರು ಒಟ್ಟಾರೆಗೇನೆ ಕಡಿಮೆ ಯುಎಸ್
ಅಸೆಟ್ಸ್ ಅನ್ನ ಕೊಂಡ್ಕೊಳ್ಬಹುದು. ಆದ್ರೆ ಬೇರೆ ಚೈನೀಸ್ ಎಂಟಿಟಿಟೀಸ್ ಗಳು ಏನಿರುತ್ತೆ ಅದು ನೆಟ್ ಫ್ಲೋ ಅನ್ನ ಬದಲಾಯಿಸದೆ ಇಡೋದಕ್ಕೂ ಕೂಡ ಹೆಚ್ಚು ಕೊಂಡ್ಕೊಳ್ಬಹುದು. ಹಾಗೇನೆ ಅವರು ತಮ್ಮ ಪರ್ಚೇಸ್ ಅನ್ನ EU ಅಥವಾ ಜಪಾನ್ ಅಂತಹ ಡೆವಲಪ್ಡ್ ಕಂಟ್ರೀಸ್ ಕಡೆಗೆ ರೀಡೈರೆಕ್ಟ್ ಮಾಡ್ಕೊಳ್ಬಹುದು. ಆದ್ರೆ ಈ ಎಕನಾಮಿಸ್ ಕೂಡ ದೊಡ್ಡ ಪ್ರಮಾಣದ ಚೈನೀಸ್ ಇನ್ಫ್ಲೋ ಅನ್ನ ಬಯಸಲ್ಲ. ಯಾಕೆ ಅಂದ್ರೆ ಅದು ಅವರ ಕರೆನ್ಸೀಸ್ ಅನ್ನ ಸ್ಟ್ರೆಂತ್ ಮಾಡತ್ತೆ ಕೂಡ, ಹಾಗೇನೆ ಅವರ ಎಕ್ಸ್ಪೋರ್ಟ್ಸ್ಗೆ ನೋವುಂಟು ಮಾಡತ್ತೆ. ಇನ್ನೊಂದ್ ಕಡೆ ನಾವು ನೋಡಿದಾಗ ಅವರ ಆ ಫ್ಲೋ ಏನಿರುತ್ತೆ ಅದು ಗೆ ರೀಡೈರೆಕ್ಟ್ ಮಾಡಿದ್ರೆ ಮತ್ತೆ ನಾವು ಮೊದಲಿನ ಜಾಗಕ್ಕೆ ವಾಪಸ್ ಬರ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಅವ್ರಿಗೆ. ಅವರು ಬದಲಾಗಿ ಡೆವಲಪಿಂಗ್ ಕಂಟ್ರೀಸ್ ಇಂದ ಅಸೆಟ್ಸ್ ಅನ್ನ ಕೊಂಡ್ಕೊಳ್ಬಹುದು. ಇದು ಗ್ಲೋಬಲ್ ಗ್ರೋತ್ ಗೆ ಬೆನಿಫಿಟ್ ಕೂಡ ಆಗತ್ತೆ. ಆದ್ರೆ ಚೈನಾಗೆ ಹೈ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅನ್ನ ತಗೊಂಬಂದ್ ಕೊಡತ್ತೆ. ಅವರು ಒಟ್ಟಾರೆಯಾಗಿ ನೋಡಿದಾಗ ತಮ್ಮ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ಕಡಿಮೆ ಮಾಡಬಹುದು. ಇದರರ್ಥ ಒಂದು ಡೊಮೆಸ್ಟಿಕ್ ಸೇವಿಂಗ್ಸ್ ಕಡಿಮೆ ಮಾಡಬೇಕು, ಇಲ್ಲ ಅಂತಂದ್ರೆ ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡ್ಕೊಳ್ಬೇಕು. ಇದು ಚೈನಾವನ್ನ ಕಡಿಮೆ ಟ್ರೇಡ್ ಸರ್ಪ್ಲಸಸ್ ನಡೆಯೋ ತರ ಒಂದು ದಾರಿ ತೋರ್ಸತ್ತೆ. ಇದರಿಂದಾಗಿ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗಬಹುದು ಅಥವಾ ಡೆಟ್ ಅಂದ್ರೆ ಸಾಲನೂ ಕೂಡ ಹೆಚ್ಚಾಗಬಹುದು. ಹೆಚ್ಚು ಕಡಿಮೆ ಪ್ರತಿಯೊಂದು ಸಿನಾರಿಯೋದಲ್ಲೂ ನಾವು ನೋಡಿದಾಗ ಚೈನಾಗೆ ಒಂದು ಕಡೆಯಿಂದನೂ ಲಾಭ ಬರ್ತಿಲ್ಲ. ಅಥವಾ ಈ ರೀತಿ ಹೇಳೋದಾದ್ರೆ ಗೆ ಹಾನಿ ಮಾಡೋದಕ್ಕಿಂತ ಹೆಚ್ಚಾಗಿ ತನಗ್ ತಾನೇ ಹಾನಿ ಮಾಡ್ಕೊಳ್ತಿದೆ. ಇದು ಹೇಗಿದೆ ಅಂತಂದ್ರೆ ನಿಮ್ ಕೈಯನ್ನ ಇನ್ನೊಬ್ಬರ ಕೈಗೆ ಕೊಟ್ಟು ಅವರಿಗೆ ಹೊಡೆಯೋದಕ್ಕೆ ಬದಲು ನಿಮಗೆ ನೀವೇ ಹೊಡ್ಕೊಂಡಾಗೆ. ಸೆಕ್ಷನ್ 7 ಟ್ರೆಜರಿ ವಾಲಟಿಲಿಟಿಗೆ ನಿಜವಾದ ಕಾರಣಗಳೇನು? ಹಾಗಾದ್ರೆ ಚೈನಾ ಟ್ರೆಜರೀಸ್ ಅನ್ನ ಡಂಪ್ ಮಾಡ್ತಿಲ್ಲ ಅಂದ್ರೆ ಈ ಬಾಂಡ್ ಮಾರ್ಕೆಟ್ ಟರ್ಮೈಲ್ಗೆ ನಿಜವಾಗ್ಲೂ ಕಾರಣ ಏನು? ಹಲವಾರು ಫ್ಯಾಕ್ಟರ್ಸ್ ಗಳು ಕೆಲಸ ಮಾಡತ್ತೆ. ಮೊದಲನೇದಾಗಿ ಒಂದು ಡಿಸಪಾಯಿಂಟಿಂಗ್ ಆದ ಟ್ರೆಜರಿ ಆಕ್ಷನ್ ಈ ಬೆಂಕಿಗೆ ತುಪ್ಪ ಸುರಿದಾಗಿದೆ ನೋಡಿ. ಮಂಗಳವಾರ $58 ಬಿಲಿಯನ್ ಮೌಲ್ಯದ 3-year ಟ್ರೆಜರಿ ನೋಟ್ಸ್ ನಾವು ತಗೊಂಡಾಗ ಆಕ್ಷನ್ಗೆ 2023 ನಂತರ ಅತಿ ಕಡಿಮೆ ಡಿಮ್ಯಾಂಡ್ ಬಂತು. ಡೀಲರ್ಸ್ ಏನಿಲ್ಲ ಅಂದ್ರೂ ಕೂಡ 20.7% ನಷ್ಟು ಆಫರಿಂಗ್ ಅನ್ನ ಅಬ್ಸರ್ವ್ ಮಾಡಬೇಕಾಯ್ತು. ಇದು ಡಿಸೆಂಬರ್ 2023 ನಂತರ ಅತಿ ಹೆಚ್ಚು ಪರ್ಸೆಂಟೇಜ್ ಅಂತ ಅಂದ್ರೆ ಫೈನಾನ್ಷಿಯಲ್ ಟೈಮ್ಸ್ ಇದ್ರ ಬಗ್ಗೆ ಹೇಳಿರೋದು. ಎರಡನೇದಾಗಿ ಫೈನಾನ್ಷಿಯಲ್ ಟೈಮ್ಸ್ ನ ರಾಬಿನ್ ವಿಗಲ್ಸ್ ವರ್ತ್ ಅವರು ರಿಪೋರ್ಟ್ ಮಾಡಿದ ಹಾಗೆ ಈ ಬೇಸಿಸ್ ಟ್ರೇಡ್ ನ ಸಂಭಾವ್ಯ ನೋಡಿದಾಗ ಅನ್ವಿಂಡಿಂಗ್ ನಡೀತಾ ಇರಬಹುದು. ಅನ್ವಿಂಡಿಂಗ್ ಅಂತ ಅಂದ್ರೆ ಆ ಟ್ರೇಡ್ ಪೊಸಿಷನ್ ಗಳನ್ನ ಮುಚ್ಚ ಹಾಕೋದು. ಇದು ಹೆಡ್ಜ್ ಫಂಡ್ಸ್ ಗಳು ಬಳಸೋ ಒಂದು ಲೆವರೇಜ್ ಸ್ಟ್ರಾಟಜಿ. ಅಪೋಲೋನ ಚೀಫ್ ಎಕನಾಮಿಸ್ಟ್ ಟ್ರಸ್ಟನ್ ಸ್ಲಾಕ್ ಅಂದಾಜ್ ಮಾಡಿರೋ ರೀತಿ ಇದರ ಒಂದು ಸೈಜ್ ಸುಮಾರು $800 ಬಿಲಿಯನ್ ಗೆ ಬೆಳೆದಿದೆ. ಇದರಲ್ಲಿ ಟ್ರೆಜರಿ ಸೆಕ್ಯೂರಿಟೀಸ್ ಮತ್ತೆ ಟ್ರೆಜರಿ ಫ್ಯೂಚರ್ ಕಾಂಟ್ರಾಕ್ಟ್ಸ್ ನಡುವಿನ ಸಣ್ಣ ಸಣ್ಣ ಬೆಲೆ ವ್ಯತ್ಯಾಸಗಳನ್ನ ಬಳಸ್ಕೊಳ್ಳಾಗತ್ತೆ. ವಿಪರೀತವಾಗಿ ನಾವು ನೋಡಿದ್ರೆ ಲೆವರೇಜ್ ಅನ್ನ ಬಳಸಿ ಕೆಲವೊಮ್ಮೆ 100x ವರೆಗೂ ಕೂಡ ಇದು ಹೋಗ್ಬೋದು. ರಿಟರ್ನ್ ಅನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಮಾರ್ಕೆಟ್ ಕಂಡೀಷನ್ಸ್ ಬೇಗ ಬೇಗ ಬದಲಾದಾಗ ಟ್ಯಾರಿಫ್ ಅನೌನ್ಸ್ಮೆಂಟ್ಸ್ ಜೊತೆ ಆದ ಹಾಗೆ ಈ ಹೆಚ್ಚು ಲೆವರೇಜ್ ಆದ ಪೊಸಿಷನ್ ಅನ್ನ ಬೇಗ ಲಿಕ್ವಿಡೇಟ್ ಮಾಡಬೇಕಾಗತ್ತೆ. ಇದು ಸೆಲ್ಲಿಂಗ್ ಪ್ರೆಷರ್ ನ ಒಂದು ಸೆಲ್ಫ್ ರಿಎನ್ಫೋರ್ಸಿಂಗ್ ಸೈಕಲ್ ಅನ್ನ ಸೃಷ್ಟಿಸುತ್ತೆ ನೋಡಿ. ಆಮೇಲೆ ನಮಗ್ ಸಿಗೋದು ಟ್ರೆಜರಿ ಸ್ವಾಪ್ ಸ್ಪ್ರೆಡ್ ಟ್ರೇಡ್. ಬ್ಯಾಂಕ್ಗಳು ಎಷ್ಟು ಟ್ರೆಜರಿ ಇಟ್ಕೊಳ್ಬಹುದು ಅನ್ನೋದ್ರ ಮೇಲೆ ರೆಗ್ಯುಲೇಷನ್ಸ್ ಇಂದ ಒಂದು ನಿರ್ಬಂಧನಗಳಿದೆ ಅಲ್ವಾ. ಆದ್ರೆ ಕ್ಲಿಯರ್ಡ್ ಇಂಟ್ರೆಸ್ಟ್ ರೇಟ್ ಸ್ವಾಪ್ಗೆ ಕಡಿಮೆ ಕ್ಯಾಪಿಟಲ್ ಸಾಕು. ಈ ವರ್ಷದ ಆರಂಭದಲ್ಲಿ ನಾವು ನೋಡಿದಾಗ ಹೆಡ್ಜ್ ಫಂಡ್ಸ್ ಗಳು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ಗೆ ಈ ಒಂದು ರೆಗ್ಯುಲೇಷನ್ಸ್ ಅನ್ನ ಸಡಿಲಗೊಳಿಸಿದ್ರು. ಇದರಿಂದ ಬ್ಯಾಂಕ್ಗಳು ಹೆಚ್ಚು ಟ್ರೆಜರ್ಸ್ ಅನ್ನ ಇಟ್ಕೊಳ್ಬೇಕಾಗಿರುವಂತ ಸಿಚುವೇಶನ್ ಕೂಡ ಬಂತು. ಅಂದ್ರೆ ಅವರೇ ಬೆಟ್ ಕಟ್ಟಿದ್ರು ಈ ಟ್ರೆಜರೀಸ್ ಅನ್ನ ಲಾಂಗ್ ಮಾಡಿದ್ರು ಕೂಡ, ಹಾಗೆ ಸ್ವಾಪ್ಸ್ ಅನ್ನ ನೋಡಿದ್ರೆ ಅದನ್ನ ಶಾರ್ಟ್ ಮಾಡಿದ್ರು. ಇವೆರಡರ ನಡುವಿನ ಒಂದು ಸ್ಪ್ರೆಡ್ ಅಂದ್ರೆ ವ್ಯತ್ಯಾಸ ಕಡಿಮೆ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಸಹ ಮಾಡ್ತಾ ಇದ್ರು. ಟ್ರೇಡ್ ವಾರ್ ಹೆಚ್ಚಾಗ್ತಿದ್ದ ಹಾಗೆ ಬ್ಯಾಂಕ್ಗಳು ಕ್ಯಾಶ್ ರೇಸ್ ಮಾಡೋದಕ್ಕೆ ಟ್ರೆಜರೀಸ್ ಮಾರಾಟ ಮಾಡೋದಕ್ಕೂ ಸಹ ಶುರು ಮಾಡಿದ್ರು. ಅದೇ ಸಮಯದಲ್ಲಿ ನಾವು ನೋಡಿದಾಗ ಇಂಟ್ರೆಸ್ಟ್ ರೇಟ್ಸ್ಗೆ ಎಕ್ಸ್ಪೋಜರ್ ಮೇಂಟೈನ್ ಮಾಡೋದಕ್ಕೆ ಸ್ವಾಪ್ಸ್ ಕಾಂಟ್ರಾಕ್ಟ್ಸ್ ಅನ್ನ ಸೇರಿಸ್ಕೊಂಡ್ವು. ಇದರಿಂದ ಸ್ವಾಪ್ ರೇಟ್ಸ್ ಟ್ರೆಜರಿ ಈಲ್ಡ್ಸ್ ಗಿಂತ ತುಂಬಾನೇ ಕೆಳಗೆ ಇಳಿದೋಯ್ತು. ಇನ್ನು ಲೆವರೇಜ್ ಟ್ರೇಡ್ಸ್ ಅನ್ನ ನೋಡಿದಾಗ ತಮ್ಮ ಪೊಸಿಷನ್ಸ್ ಅನ್ನ ಅನ್ವಿಂಡ್ ಮಾಡೋದಕ್ಕೂ ಸಹ ಒತ್ತಾಯಿಸಿದ್ರು. ಹಾಗೆ ಟ್ರೆಜರಿ ಸೆಲ್ ಆಫ್ ಏನಿರುತ್ತೆ ಇದರಿಂದ ಹೆಚ್ಚಾಗೋಯ್ತು. ಫೈನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದ ಹಾಗೆ ವಾಲ್ ಸ್ಟ್ರೀಟ್ ಬ್ಯಾಂಕ್ ನ ಒಬ್ಬ ಟ್ರೇಡರ್ ಹೇಳಿದ್ದು ಇದು ಪಕ್ಕಾ ಪೂರ್ತಿಯಾದ ಹೆಡ್ಜ್ ಫಂಡ್ ಡಿಲೆವರೇಜಿಂಗ್ ಅಂತ. ಡಿಲೆವರೇಜಿಂಗ್ ಅಂತ ಅಂದ್ರೆ ಲೆವರೇಜ್ ಕಡಿಮೆ ಮಾಡ್ಕೊಳ್ಳೋದು, ಸಾಲ ತೀರ್ಸ್ಕೊಳ್ಳೋದು ಅಂತ. ಸೆಕ್ಷನ್ 8 ಕೋವಿಡ್ ಡ್ಯಾಶ್ ಫಾರ್ ಕ್ಯಾಶ್ ಹೋಲಿಕೆ. ಕೋವಿಡ್ ಪ್ಯಾಂಡಮಿಕ್ ಶುರು ಆದ್ಮೇಲೆ ಟ್ರೆಜರಿ ಮಾರ್ಕೆಟ್ ಈಗ ಡ್ಯಾಶ್ ಫಾರ್ ಕ್ಯಾಶ್ ಅಂತ ಕರೆಯಲ್ಪಡುವ ಸ್ಥಿತಿಯನ್ನ ಅನುಭವಿಸ್ತಾ ಇದೆ. ಅದಕ್ಕೆ ಫೆಡರಲ್ ರಿಸರ್ವ್ ಇಮಿಡಿಯೇಟ್ಲಿ ಮಧ್ಯಪ್ರವೇಶ ಮಾಡಬೇಕಾಯ್ತು. ಆ ಕ್ರೈಸಿಸ್ ಸಮಯದಲ್ಲಿ ಪ್ರಪಂಚದಾದ್ಯಂತ ಇನ್ವೆಸ್ಟರ್ಸ್ ಕ್ಯಾಶ್ ರೇಸ್ ಮಾಡೋದಕ್ಕೆ ಬೇಗ ಬೇಗ ಅಸೆಟ್ಸ್ ಅನ್ನ ಮಾರಾಟ ಮಾಡಿದ್ರು. ಟ್ರೆಜರಿ ಪ್ರೈಸಸ್ ಏರೋ ಬದಲು ಮಾರ್ಕೆಟ್ಗೆ ಏನಾದ್ರೂ ಸ್ಟ್ರೆಸ್ ಇದ್ದಾಗ ಸಾಮಾನ್ಯವಾಗಿ ಹೀಗೆ ಆಗೋದು. ತೀವ್ರವಾಗಿ ಕೂಡ ಇಳ್ದೋಯ್ತು. ಹಾಗೆ ಮಾರ್ಕೆಟ್ ಡೆಟ್ ಕೂಡ ಕುಸಿದೋಯ್ತು. ಇನ್ನು ಮ್ಯೂಚುವಲ್ ಫಂಡ್ಸ್ 2020 ಒಂದು ಮೊದಲ ಕ್ವಾರ್ಟರ್ ನಲ್ಲಿ ಒಂದರಲ್ಲೇ ಸುಮಾರು $200 ಬಿಲಿಯನ್ ಮೌಲ್ಯದ ಟ್ರೆಜರೀಸ್ ಅನ್ನ ಮಾರಾಟ ಮಾಡಿದ್ರು. ಅದೇ ಸಮಯದಲ್ಲಿ ನಾವು ನೋಡಿದಾಗ ಹೆಡ್ಜ್ ಫಂಡ್ಸ್ ತಮ್ಮ ಪೊಸಿಷನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತು ಕೂಡ. ಯಾಕೆ ಅಂದ್ರೆ ವಾಲಟಿಲಿಟಿ ಮತ್ತೆ ಮಾರ್ಜಿನ್ಸ್ ತೀವ್ರವಾಗಿ ಹೆಚ್ಚಾಗಿದ್ದಕ್ಕೆ. ಮಾರ್ಜಿನ್ಸ್ ಅಂದ್ರೆ ಟ್ರೇಡ್ ಮಾಡೋಕೆ ಇಡಬೇಕಾದ ಒಂದು ಕನಿಷ್ಠ ಹಣ. ಈ ಡಿಸ್ಫಂಕ್ಷನ್ ತೀವ್ರತೆ ಫೆಡ್ ಅನ್ನ ಎಕ್ಸ್ಟ್ರಾರ್ಡಿನರಿ ಮೆಜರ್ಸ್ಗೆ ಜಾರಿಗೆ ತಗೊಂಬರೋದಕ್ಕೆ ಒತ್ತಾಯಿಸ್ತಿದೆ. ಇದರಲ್ಲಿ ರೆಪೋ ಆಪರೇಷನ್ಸ್ ಅನ್ನ ನೋಡಿದಾಗ ಎಕ್ಸ್ಪ್ಯಾಂಡ್ ಮಾಡಿರೋದು ಸಹ ಗೊತ್ತಾಗುತ್ತೆ. ಇದು ಮಾರ್ಚ್ ನಿಂದ ಜೂನ್ 2020 ನಡುವೆ $1.6 ಟ್ರಿಲಿಯನ್ ಮೌಲ್ಯದ ಟ್ರೆಜರಿ ಸೆಕ್ಯೂರಿಟೀಸ್ ಅನ್ನ ಕೊಂಡ್ಕೊಳ್ಳೋದಕ್ಕೂ ಕೂಡ ತೋರಿಸಿದೆ ನೋಡಿ.
ಇನ್ವೆಸ್ಟರ್ಸ್ ಮತ್ತೆ ಆನಲಿಸ್ಟ್ ಏನ್ ಹೇಳ್ತಿದ್ದಾರೆ ಗೊತ್ತಾ? ಈಗಿನ ಮೂವ್ ಮಾರ್ಚ್ 2020ರಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಶುರುವಾದಾಗ ಆಗಿರುವಂತಹ ಒಂದು ಡ್ಯಾಶ್ ಫಾರ್ ಕ್ಯಾಶ್ ಅನ್ನ ನೆನಪಿಸತ್ತೆ. ಹಾಗೇನೆ ಈ ಕರೋನಾ ವೈರಸ್ ಬಗ್ಗೆನೂ ಕೂಡ ಭಯ ಹೆಚ್ಚಾದಂತೆ ಮಾರ್ಕೆಟ್ ಸೀಸ್ಡ್ ಅಪ್ ಆಗ್ತಿದೆ. ಎರಡು ಎಪಿಸೋಡ್ಸ್ ನಲ್ಲಿ ನೋಡಿದಾಗ ಲಿಕ್ವಿಡಿಟಿ ಡ್ರಿವನ್ ಸೆಲ್ಲಿಂಗ್ ಪ್ರೆಷರ್ ಕೂಡ ಇದೆ. ಇನ್ನು ಡಿಕ್ಲೈನಿಂಗ್ ಕೊಲಾಟ್ರಲ್ ವ್ಯಾಲ್ಯೂಸ್ ಡಿಲೆವರೇಜಿಂಗ್ ಕೂಡ ಒತ್ತಾಯಿಸ್ತಾ ಇದೆ. ಹಾಗೆ ಲೆವರೇಜ್ಡ್ ಟ್ರೆಜರಿ ಟ್ರೇಡ್ಸ್ ನ ಕೂಡ ಅನ್ವೆಂಡಿಂಗ್ ನಡೀತಾ ಇದೆ ನೋಡಿ. 2020ರಲ್ಲಿ ಪ್ಯಾಂಡಮಿಕ್ ಇಂದ ಉಂಟಾದ ಈ ಭಯ ಗ್ಲೋಬಲ್ ಡ್ಯಾಶ್ ಫಾರ್ ಕ್ಯಾಶ್ಗೆ ಕಾರಣ ಆಗಿತ್ತು. ಇವತ್ತು ನಾವು ನೋಡ್ತಿರೋ ಟ್ಯಾರಿಫ್ ಇಂದ ಬಂದಿರೋ ಜಿಯೋ ಪೊಲಿಟಿಕಲ್ ಶಾಕ್ ಜೊತೆಗೆ ಸ್ಪೆಸಿಫಿಕ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಅಲ್ಲಿರೋ ಒಂದು ಸ್ಟ್ರಕ್ಚರಲ್ ಲೆವರೇಜ್ ಅನ್ನ ನೋಡ್ತಾ ಇದೀವಿ. 2020ರ ಕ್ರೈಸಿಸ್ ಫೆಡ್ ರೇಟ್ಸ್ ನ 0 ಹತ್ರ ಇದ್ದಾಗ ಆಗಿತ್ತು ಅಲ್ವಾ? ಆದ್ರೆ ಇವತ್ತು ರೇಟ್ಸ್ 4.25% ಇಂದ 2020ಯಲ್ಲಿ ಡಿಫ್ಲೇಷನ್ ಫಿಯರ್ಸ್ ಅನ್ನ ನಾವು ನೋಡಿದಾಗ ಅದು ಜಾಸ್ತಿ ಆಗಿದೆ. ಆದ್ರೆ ಇವತ್ತು ಟ್ಯಾರಿಫ್ಸ್ ಅನ್ನ ಇನ್ಫ್ಲೇಷನರಿ ಅಂತ ನೋಡಲಾಗ್ತಾ ಇದೆ. ಹಾಗಿದ್ರೆ ಇದರ ಕನ್ಕ್ಲೂಷನ್ ಏನು? ಟ್ರೆಜರಿ ಮಾರ್ಕೆಟ್ ಸ್ಪಷ್ಟವಾಗಿ ಸ್ಟ್ರೆಸ್ ನ ಲಕ್ಷಣಗಳನ್ನ ತೋರಿಸ್ತಿದೆ. ಕೆಲವು ಅನಲಿಸ್ಟ್ ಗಳ ಪ್ರಕಾರ ಪರಿಸ್ಥಿತಿ ಇನ್ನೂ ಕೆಟ್ಟದಾದ್ರೆ ಫೆಡರಲ್ ರಿಸರ್ವ್ ಒಂದು ಎಮರ್ಜೆನ್ಸಿ ರೇಟ್ ಕಟ್ ಜೊತೆಗೆ ಮತ್ತೆ ಬರ್ಬೋದಾಗತ್ತೆ ಅಂತ ಇಲ್ಲಿ ತೋರಿಸ್ತಿರೋದು. ಆದ್ರೆ 2020ರ ತರ ಅಲ್ಲದೆ ಇದ್ರೂ ಕೂಡ ಫೆಡ್ ಈ ಒಂದು ಮೆಗಾ ಲಿವರೇಜ್ ಟ್ರೆಜರಿ ಆರ್ಬಿಟೇಜ್ ಟ್ರೇಡ್ಸ್ ಅನ್ನ ಬೇಲ್ ಔಟ್ ಮಾಡೋದಕ್ಕೆ ಹಿಂದೇಟು ಹಾಕ್ಬಹುದು. ಅದರಲ್ಲೂ ಈ ಟ್ರೇಡರ್ಸ್ ಗಳು ಪ್ರೆಡಿಕ್ಟಬಲ್ ಆದ ಒಂದು ಟ್ಯಾರಿಫ್ ಶಾಕ್ ಬರೋದಕ್ಕೂ ಸಹ ಒಂದು ಮೂರ್ಖ ತಂದಿಂದ ಪೊಸಿಷನ್ಸ್ ಕೂಡ ತಗೊಂಡಿದ್ದಾರೆ ನೋಡಿ. ನಾವು ಕೇವಲ ಟ್ಯಾರಿಫ್ಸ್ಗೆ ಒಂದು ಸರಳ ಮಾರ್ಕೆಟ್ ರಿಯಾಕ್ಷನ್ಸ್ ಗಿಂತ ಹೆಚ್ಚಾಗಿರೋದನ್ನ ನೋಡಿದೀವಿ. ಈ ಟ್ರೆಜರಿ ಮಾರ್ಕೆಟ್ ಟರ್ಮ್ ನಲ್ಲಿ ಪ್ರಪಂಚದ ಅತ್ಯಂತ ಸುರಕ್ಷಿತ ಮಾರ್ಕೆಟ್ ಅಂತ ಪರಿಗಣಿಸಲಾಗುತ್ತೆ ಅಲ್ವಾ? ಅಂದ್ರೆ ಸ್ಟ್ರಕ್ಚರಲ್ ವಾಲ್ನರಬಿಲಿಟೀಸ್ ಅನ್ನ ಬಹಿರಂಗ ಪಡಿಸುತ್ತೆ. ಟ್ರೆಜರಿ ಸೆಕ್ಯೂರಿಟೀಸ್ ಅನ್ನ ನಾವು ನೋಡಿದಾಗ ಸೇಫ್ ಹೆವನ್ ಆಗಿ ನೋಡುವಂತಹ ಒಂದು ಟ್ರೆಡಿಷನಲ್ ಅಸಂಪ್ಷನ್ಸ್ ಅನ್ನು ಕೂಡ ಪ್ರಶ್ನಿಸುತ್ತೆ. ಹಾಗೆ ಭವಿಷ್ಯ ಯಾವ ರೀತಿ ಇರ್ಬೋದು ಅನ್ನೋದ್ರ ಬಗ್ಗೆ ಮಾರ್ಕೆಟ್ ಸ್ಟೆಬಿಲಿಟಿಯನ್ನು ಕೂಡ ಗುರುತಿಸುತ್ತೆ ನೋಡಿ. ಒಂದು ವೇಳೆ ಈ ವಾಲಟಿಲಿಟಿ ಮುಂದುವರೆದ್ರೆ ಇದು ಮಾರ್ಗೇಜ್ ರೇಟ್ಸ್, ಕಾರ್ಪೊರೇಟ್ ಬಾರೋಯಿಂಗ್ ಕಾಸ್ಟ್ ಹಾಗೆ ಒಟ್ಟಾರೆ ಗ್ಲೋಬಲ್ ಫೈನಾನ್ಷಿಯಲ್ ಕಂಡೀಷನ್ಸ್ ಮೇಲೆ ಫಾರ್ ರೀಚಿಂಗ್ ಇಂಪ್ಲಿಕೇಶನ್ಸ್ ಅನ್ನು ಕೂಡ ಬೀರಬಹುದು. ಬಹುಶಃ ಟ್ಯಾರಿಫ್ ನ ಎಕನಾಮಿಕ್ ಇಂಪ್ಯಾಕ್ಟ್ ಅನ್ನೇ ಇನ್ನೂ ಹೆಚ್ಚಿಸಬಹುದು. ಹಾಗೆ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್ ಜೊತೆ ಇಂಟಿಗ್ರೇಟ್ ಆಗಿರೋ ಭಾರತದಂತಹ ದೇಶಗಳು ಈ ಪರಿಣಾಮಗಳನ್ನ ಅನುಭವಿಸುತ್ತೆ. ಕ್ಯಾಪಿಟಲ್ ಫ್ಲೋ ಶಿಫ್ಟ್ ಆದ್ರೆ ಕರೆನ್ಸೀಸ್ ಅಡ್ಜಸ್ಟ್ ಆದ ಹಾಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಸಹ ಎವಾಲ್ವ್ ಆಗತ್ತೆ ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ RBI ಇಂಟ್ರೆಸ್ಟ್ ರೇಟ್ಸ್ ಅನ್ನ ಮತ್ತೆ ಕಟ್ ಮಾಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಕಮಿಟಿ ಅವರ ಹೊಸ ಮೀಟಿಂಗ್ ನಲ್ಲಿ ಏಪ್ರಿಲ್ 9 2025ಕ್ಕೆ ಮುಗ್ದಿದೆ ಅಲ್ವಾ? ಅವ್ರು ಹೇಳಿರೋ ಪ್ರಕಾರ ಒಂದು ದೊಡ್ಡ ಅನೌನ್ಸ್ಮೆಂಟ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಅವರೆಲ್ಲರೂ ಒಟ್ಟಾಗಿ ರೆಪೋ ರೇಟ್ ಅನ್ನ 25 ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅಂದ್ರೆ 6.25% ಇಂದ 6.00%ಗೆ ಇಳಿಸಿದ್ದಾರೆ ನೋಡಿ. ಇದು ಈ ವರ್ಷದ ಸೆಕೆಂಡ್ ಸ್ಟ್ರೇಟ್ ರೇಟ್ ಕಟ್ ಆಗಿದೆ. 2025ರ ಶುರುವಿನಲ್ಲಿ ನಾವು ನೋಡಿದಾಗ ರೆಪೋ ರೇಟ್ 6.5% ಇತ್ತು. ಹಾಗಾಗಿ ಒಟ್ಟಾರೆಯಾಗಿಯೂ ಕೂಡ ನಾವು ಈಗಾಗಲೇ 50 ಬೇಸಿಸ್ ಪಾಯಿಂಟ್ಸ್ ಅನ್ನ ಕೆಳಗಡೆ ಬಂದಿದ್ದೀವಿ. ಅವರು ತಮ್ಮ ಸ್ಟ್ಯಾನ್ಸ್ ಅನ್ನ ಕೂಡ ನ್ಯೂಟ್ರಲ್ ಇಂದ ಅಕೊಮಡೇಟಿವ್ ಗೆ ಶಿಫ್ಟ್ ಮಾಡ್ತಿದ್ದಾರೆ. ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿರೋ ಹಾಗೂನು ಕೂಡ ಕಾಣ್ತಿದೆ ಅಲ್ವಾ? ಹಾಗಾಗಿ ಈಗ ನಾವು ಗ್ರೋತ್ ಅನ್ನ ಬೂಸ್ಟ್ ಮಾಡೋದ್ರ ಕಡೆ ಹೆಚ್ಚು ಫೋಕಸ್ ಮಾಡೋಣ. RBIಗೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಅಲ್ಲಿ ಇಡೋ ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಹಾಗೇನೆ ಎಕನಾಮಿಯು ಕೂಡ ಮುಂದೆ ತಳ್ಳೋದಕ್ಕೆ ಸಹಾಯ ಮಾಡಬೇಕು ಅಂತ ಬಯಸ್ತಾ ಇದೆ ಕೂಡ. ಅದರಲ್ಲೂ ಈಗ ಗ್ರೋತ್ ಸ್ವಲ್ಪ ಸ್ಲೋ ಆಗಿ ಕಾಣ್ತಿರೋ ರೀತಿನೂ ಇದೆ ಅಲ್ವಾ? MPC ಯಾಕೆ ರೆಪೋ ರೇಟ್ ಕಟ್ ಮಾಡ್ತು? ವಾಟ್ಸ್ ಹ್ಯಾಪನಿಂಗ್ ವಿತ್ ಇನ್ಫ್ಲೇಷನ್ ಕಳೆದ ಕೆಲವು ತಿಂಗಳಲ್ಲಿ ನೋಡಿದಾಗ ಸ್ವಲ್ಪ ತಣ್ಣಗಾಗಿತ್ತು. ಅದೇ ಒಂದು ದೊಡ್ಡ ಕಾರಣ RBIಗೆ. ಹಾಗೇನೆ ರೇಟ್ಸ್ ನ ಕಟ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರೋದು ಕೂಡ. ಹೆಡ್ಲೈನ್ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ಅನ್ನು ನೋಡಿದಾಗ ಅಕ್ಟೋಬರ್ 2024ರಲ್ಲಿ 6.2% ಅಷ್ಟು ಹೆಚ್ಚಿತ್ತು ಅಲ್ವಾ? ಅದು ಫೆಬ್ರವರಿ 2025ರಲ್ಲಿ 3.6%ಗೆ ತೀವ್ರವಾಗಿ ಇಳಿದೋಯ್ತು. ಇದು 7 ತಿಂಗಳಲ್ಲಿ ಕನಿಷ್ಠ ಪಕ್ಷ ಆಗಿರೋದು ನೋಡಿ. ಈ ತೀವ್ರ ಇಳಿಕೆಗೆ ಮುಖ್ಯವಾಗಿ ಕಾರಣ ಆಗಿದ್ದು ಫುಡ್ ಪ್ರೈಸ್ ನಲ್ಲಿ ಒಂದು ದೊಡ್ಡ ಇಳಿಕೆ. ಇನ್ನು ಫುಡ್ ಇನ್ಫ್ಲೇಷನ್ ನಾವು ನೋಡಿದಾಗ ಅಕ್ಟೋಬರ್ ನಿಂದ ಡಿಸೆಂಬರ್ 2024ರ ನಡುವೆ ಆವರೇಜ್ ಬೇಸಿಸ್ ಅಲ್ಲಿ 8.5% ಇತ್ತು. ಅದು ಫೆಬ್ರವರಿ ಹೊತ್ತಿಗೆ ಕೇವಲ 3.8%ಗೆ ಇಳಿದೋಗಿದೆ. ಈ ಒಂದು ಇಳಿಕೆಯ ಮುಖ್ಯ ಕಾರಣ ಅಂತಂದ್ರೆ ಫಸಲು ಬಂದಿರೋದು, ಅಂದ್ರೆ ಗೋಧಿ ಮತ್ತೆ ಬೆಳೆ ಕಾಳುಗಳ ಪ್ರೊಡಕ್ಷನ್ ರೆಕಾರ್ಡ್ ಹೈ ಮುಟ್ಟಿದೆ ಅಂತ. ಹಾಗೆ ಕಳೆದ ವರ್ಷ ನಾವು ನೋಡಿದಾಗ ದೊಡ್ಡ ಏರಿಕೆ ಕಂಡಿರೋದ್ರಿಂದ ತರಕಾರಿ ಬೆಲೆಗಳು ಕೂಡ ಕೆಳಗಡೆ ಬಂದೋಗಿದೆ. ಫ್ಯೂಯಲ್ ಇನ್ಫ್ಲೇಷನ್ ಕೂಡ ಇದರಲ್ಲಿ ಒಂದು ಪಾತ್ರನ ವಹಿಸ್ತಿದೆ ನೋಡಿ. ಫ್ಯೂಯಲ್ ಇನ್ಫ್ಲೇಷನ್ ಜುಲೈ 2024ರಲ್ಲಿ -12.8% ಇತ್ತು. ಆದ್ರೆ ಫೆಬ್ರವರಿ 2025ರ ಹೊತ್ತಿಗೆ ಡಿಫ್ಲೇಷನ್ -1.3% ನಿಧಾನ ಆಗಿದೆ. ಆದ್ರೆ ಅದರ ಗ್ಯಾಪ್ ಕಡಿಮೆ ಆಗ್ತಾ ಇದೆ. ಅದು FY25ರ ಒಂದು ಮೊದಲಾರ್ಧದಲ್ಲಿ ನಾವು ನೋಡಿದಾಗ ಆವರೇಜ್ 3.3% ಇದ್ದಿದ್ದು ಸೆಕೆಂಡ್ ಹಾಫ್ ಅಲ್ಲಿ ಸುಮಾರು 3.8%ಗೆ ಏರಿಕೆ ಆಗಿದೆ. ಆದ್ರೂ ಇದು ನಾವು ಒಂದು ವರ್ಷದ ಹಿಂದೆ ನೋಡ್ತಿದ್ದ 6% ಗಿಂತನೂ ಕೂಡ ಹೆಚ್ಚಿನ ಲೆವೆಲ್ಸ್ ಗಿಂತ ಕೆಳಗೆ ಇದೆ ಅಲ್ವಾ? ಹಾಗಾಗಿ RBI ಇನ್ನೂ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಿಲ್ಲ. ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಅಂತಂದ್ರೆ ಕನ್ಸ್ಯೂಮರ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ಸ್ ಅದು ಕಡಿಮೆ ಆಗೋಕ್ಕೂ ಕೂಡ ಶುರುವಾಗೋಗಿದೆ. RBI ಮಾರ್ಚ್ 2025ರ ಸರ್ವೆ ಪ್ರಕಾರ ನೋಡಿದಾಗ ಅರ್ಬನ್ ಹೌಸ್ ಹೋಲ್ಡ್ಸ್ ಈಗ ಜನರ
ಜನವರಿಯಲ್ಲಿ ಕೂಡ ನಿರೀಕ್ಷೆ ಮಾಡ್ತಿದ್ದಕ್ಕಿಂತ ಮುಂದಿನ ತಿಂಗಳುಗಳಲ್ಲಿ ಇನ್ಫ್ಲೇಷನ್ ಕಡಿಮೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇದೆಲ್ಲದರ ಆಧಾರದ ಮೇಲೆ RBI ಏನಂತ ನಂಬುತ್ತೆ ಗೊತ್ತಾ? ಇನ್ಫ್ಲೇಷನ್ ವರ್ಷದ ಉಳಿತ ಭಾಗದಲ್ಲಿ ಅದರ 4% ಟಾರ್ಗೆಟ್ ಹತ್ರನೇ ಇರುತ್ತೆ ಅಂತ. ಖಂಡಿತವಾಗ್ಲು ಅವರು ಇನ್ನೂ ರಿಸ್ಕ್ಗಳ ಮೇಲೆ ಕಣ್ಣಿಟ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಬ್ಯಾಡ್ ಮಾನ್ಸೂನ್ ಅಥವಾ ಗ್ಲೋಬಲ್ ಕಮಾಡಿಟಿ ಪ್ರೈಸಸ್ ಅಲ್ಲಿ ದಿಢೀರ್ ಏರಿಕೆ ಆಗೋದು ಇವು ಸಿಚುವೇಶನ್ ಅನ್ನ ಖಂಡಿತವಾಗ್ಲೂ ಅಲ್ಲಾಡಿಸಬಹುದು. ಗ್ರೋತ್ ಬಗ್ಗೆ ಏನು? ಭಾರತದ ಎಕನಾಮಿ 2023 ಹಾಗೂ 24ರಲ್ಲಿ 9.2% ನಷ್ಟು ಬಲವಾಗಿ ಬೆಳೀತು. ಆದ್ರೆ ಆ ಮೊಮೆಂಟಮ್ ಅಂದ್ರೆ ಆ ವೇಗ ಏನಿದೆ ಮುಂದುವರಿಲೇ ಇಲ್ಲ. ಡಿಂಟ್ ಲಾಸ್ಟ್ ಫಾರ್ ಲಾಂಗ್. 2024 ಹಾಗೂ 25ರ ಒಂದು ಗ್ರೋತ್ ನೋಡಿದಾಗ 6.5% ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಹಾಗೆ ಮುಂದೆ ಬರುವಂತಹ ವರ್ಷಗಳು 2025 ಹಾಗೂ 26ಗೆ RBI ತನ್ನ ಪ್ರೊಜೆಕ್ಷನ್ ಅನ್ನ 6.7% ಇಂದ 6.5%ಗೆ ಇಳಿಸಿದೆ. ಕಾರಣಗಳು ಹೆಚ್ಚಾಗಿ ಗ್ಲೋಬಲ್ ಆಗಿದೆ ಬಿಡಿ. ಟ್ರೇಡ್ ಟೆನ್ಷನ್ ಹೆಚ್ಚಾಗ್ತಿರೋದು, ಟ್ಯಾರಿಫ್ಸ್ ಹೇರ್ತಾ ಇರೋದು, ಹಾಗೆ ಮಾರ್ಕೆಟ್ಸ್ ಅಸ್ಥಿರವಾಗಿರೋದು. ಇನ್ನು ಸ್ಟಾಕ್ ಮಾರ್ಕೆಟ್ಸ್ ವಾಲಿಟಿಲಿಟಿ ಆಗಿದೆ ಅಲ್ವಾ? ಬಾಂಡ್ಸ್ ಈಲ್ಡ್ ಅಂತೂ ಕೆಳಗಡೆ ಬರ್ತಿದೆ. ಇನ್ನು US ಡಾಲರ್ ದುರ್ಬಲ ಆಗ್ತಾ ಇದೆ. ಈ ಫ್ಯಾಕ್ಟರ್ಸ್ ಭಾರತದಂತಹ ದೇಶಗಳಿಗೆ ಒಂದು ಸ್ಟ್ರಾಂಗ್ ಎಕ್ಸ್ಪೋರ್ಟ್ ಹಾಗೇನೆ ಇನ್ವೆಸ್ಟ್ಮೆಂಟ್ ಸೈಕಲ್ ಮೇಂಟೈನ್ ಮಾಡೋದನ್ನ ಕಷ್ಟ ಆಗ್ಸತ್ತೆ. FY25ರ ಒಂದು ಥರ್ಡ್ ಕ್ವಾರ್ಟರ್ ಅಲ್ಲಿ ನಾವು ನೋಡಿದಾಗ GDP ಗ್ರೋತ್ ಹಿಂದಿನ ಕ್ವಾರ್ಟರ್ ಗಿಂತ 5.4% ಇಂದ 6.2%ಗೆ ಹೆಚ್ಚಾಯಿತು. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಅಗ್ರಿಕಲ್ಚರ್ ಮತ್ತೆ ಸರ್ವಿಸ್ ನಲ್ಲಿ ಅತ್ಯಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿರೋದು. ಹಾಗೇನೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಕೂಡ ಸುಧಾರಿಸ್ತಿದೆ. ಇನ್ನು ಮಾರ್ಚ್ 2025ರಲ್ಲಿ ನಾವು ನೋಡಿದಾಗ RBI ನ ಸರ್ವೆ ತೋರಿಸಿರೋ ಪ್ರಕಾರ ಕರೆಂಟ್ ಸಿಚುವೇಶನ್ ಇಂಡೆಕ್ಸ್ 95.5%ಗೆ ಏರಿದೆ. ಹಾಗೇನೆ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಇಂಡೆಕ್ಸ್ 122.4%ಗೆ ಜಂಪ್ ಆಗಿದೆ. ಇನ್ನು RBI ನ ಒಂದು FY26 ಗ್ರೋತ್ ನ ನೋಡಿದಾಗ ಕ್ವಾರ್ಟರ್ಲಿ ಫೋರ್ಕಾಸ್ಟ್ ವರ್ಷಕ್ಕೆ ಆವರೇಜ್ ಮೇಲೆ 6.5% ಹತ್ತತ್ರ ಇದೆ ನೋಡಿ. ಈ ನಂಬರ್ಸ್ ಜೊತೆ ಒಂದು ವಾರ್ನಿಂಗ್ ಕೂಡ ಬರುತ್ತೆ. ಏನಾದ್ರೂ ತೊಂದರೆ ಆಗ್ಬೋದಾ ಅಂತ ನೋಡೋಕೆ RBI ಸ್ಟ್ರೆಸ್ ಟೆಸ್ಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಕ್ರೂಡ್ ಆಯಿಲ್ ಬೆಲೆಗಳು 10% ಏರಿಕೆ ಆದ್ರೆ ಇನ್ಫ್ಲೇಷನ್ 30 ಬೇಸಿಸ್ ಪಾಯಿಂಟ್ಸ್ ಹೆಚ್ಚಾಗಬಹುದು. ಹಾಗೇನೆ ಗ್ರೋತ್ 15 BPS ಕೂಡ ನಿಧಾನವಾಗಬಹುದು. ಒಂದು ವೇಳೆ ರೂಪಾಯಿ 5% ದುರ್ಬಲ ಆದ್ರೆ ಇನ್ಫ್ಲೇಷನ್ 35 ಬೇಸಿಸ್ ಪಾಯಿಂಟ್ಸ್ ಹೆಚ್ಚಾಗಬಹುದು. ಆದ್ರೆ ಇಂಟ್ರೆಸ್ಟಿಂಗ್ಲಿ ಹೆಚ್ಚು ಕಾಂಪಿಟೇಟಿವ್ ಎಕ್ಸ್ಪೋರ್ಟ್ಸ್ ಇಂದಾಗಿ ಸ್ವಲ್ಪ ಗ್ರೋತ್ ಏನಿರುತ್ತೆ ಅದು ಇಂಪ್ರೂವ್ ಆಗಬಹುದು. ಗ್ರೇಟ್, ಬಟ್ ವಾಟ್ ಡಸ್ ದಿಸ್ ಮೀನ್ ಫಾರ್ ಯು? ನೋಡಿ, ಒಂದು ರೆಪೋ ರೇಟ್ ಕಟ್ ಆದ್ರೆ ಸಾಮಾನ್ಯವಾಗಿ ಬಾರೋಯಿಂಗ್ ಏನಿರುತ್ತೆ ಅದು ಕಡಿಮೆ ಆಗೋಗುತ್ತೆ. ಥಿಯರಿ ಪ್ರಕಾರ ಕಡಿಮೆ ಇಂಟ್ರೆಸ್ಟ್ ರೇಟ್ಸ್ ಗಳು ಜನರ ಮತ್ತೆ ಬಿಸ್ನೆಸ್ ಗಳನ್ನ ಹೆಚ್ಚು ಬಾರೋ ಮಾಡಲು ಹಾಗೆ ಸ್ಪೆಂಡ್ ಮಾಡಲು ಎಂಕರೇಜ್ ಮಾಡುತ್ತೆ. ಇದರಿಂದ ಎಕನಾಮಿಕ್ ಆಕ್ಟಿವಿಟಿ ಸ್ಟಿಮ್ಯುಲೇಟ್ ಆಗುತ್ತೆ ಕೂಡ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ರೇಟ್ಸ್ ಕಟ್ ಮಾಡೋದು ಯಾವಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಜನರು ಸ್ಪೆಂಡ್ ಮಾಡೋಕೆ ಒಳ್ಳೆಯ ಮನಸ್ಥಿತಿಯಲ್ಲಿ ಇದ್ರೆ ಮಾತ್ರ. ಈಗ ಸದ್ಯಕ್ಕೆ ಸಿಚುವೇಶನ್ ಆ ರೀತಿ ಇಲ್ಲ. ನಾವು ಮುಂದಿನ ಸ್ಟೋರಿಗಳಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಎಂಪ್ಲಾಯ್ಮೆಂಟ್ ನಂಬರ್ಸ್ ಅಷ್ಟೇನೋ ಚೆನ್ನಾಗಿಲ್ಲ. ಸ್ಯಾಲರೀಸ್ ಕೂಡ ಬೇಗ ಹೆಚ್ಚಾಗ್ತಿಲ್ಲ. ಹಾಗೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಇನ್ನೂ ಅಸ್ಥಿರವಾಗಿನೇ ಇದೆ. ಜನರು ತಮ್ಮ ಭವಿಷ್ಯದ ಇನ್ಕಮ್ ಬಗ್ಗೆ ಅನ್ಸರ್ಟಿನಿಟಿನ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಲೋನ್ಸ್ ರೇಟ್ಗಳು ಎಷ್ಟೇ ಅಟ್ರಾಕ್ಟಿವ್ ಆಗಿ ಕಂಡ್ರು ಅವರು ಸಹಜವಾಗಿಯೇ ಹೆಚ್ಚು ಸ್ಪೆಂಡ್ ಮಾಡಲು ಅಥವಾ ಬಾರೋ ಮಾಡಲು ಹಿಂಜರಿತಾ ಇದ್ದಾರೆ. ಹಾಗಾಗಿ ಈ ರೇಟ್ ಕಟ್ ಅನ್ನ ಪ್ರತ್ಯೇಕವಾಗಿ ನೋಡಿದ್ರೆ ಇದು ಇನ್ಫ್ಲೇಷನರಿ ಅಂತ ಕರೆಯೋದು, ಇದನ್ನ ನೋಡಿದ್ರೆ ತಪ್ಪು ದಾರಿ ಆಗುತ್ತೆ ಅಲ್ವಾ? ಹಾಗೇನೆ ಈಗಿನ ಎಕನಾಮಿಕ್ ಸಿಚುವೇಶನ್ ಅನ್ನು ಕೂಡ ಫ್ಯಾಕ್ಟರ್ ಮಾಡಿದಾಗ ರೇಟ್ ಕಟ್ ನ ಒಂದು ಪರಿಣಾಮ ಏನಿರುತ್ತೆ ಎಕನಾಮಿ ಮೇಲೆ ಇಲ್ಲದೆ ಇರೋ ಹಾಗೆ ಮಾಡ್ಬೋದು. ಹಾಗೆ ಒಂದು ಮ್ಯಾಕ್ರೋ ಫ್ಯಾಕ್ಟರ್ಸ್ ಗಳು ಏನಿರುತ್ತೆ ಅದ್ರ ಮೇಲೂ ಕೂಡ ಉಂಟು ಮಾಡಬಹುದು. ಇದು ನಮ್ಮ ರೆಗ್ಯುಲರ್ ರೀಡರ್ಸ್ ಅಲ್ಲಿ ಒಬ್ರು ಟ್ವಿಟ್ಟರ್ ನಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾಗಿ ತಂದು ನಿಲ್ಸತ್ತೆ. RBI ರೆಪೋ ರೇಟ್ ಕಟ್ ಮಾಡಿದ ಕೂಡಲೇ ನಿಮ್ಮ ಹೋಮ್ ಲೋನ್ ರೇಟ್ 0.25% ಕಡಿಮೆ ಆಗತ್ತಾ? ನಿಮ್ಗೆ ಪೂರ್ತಿ ಬೆನಿಫಿಟ್ ಪಾಸ್ ಆನ್ ಆಗತ್ತಾ? ಶಾರ್ಟ್ ಆನ್ಸರ್ ಹೌದು, ಆದ್ರೆ ತಕ್ಷಣಕ್ಕೆ ಅಲ್ಲ. ಫೈನಾನ್ಸ್ ಅಲ್ಲಿನ ಹೆಚ್ಚಿನ ವಿಷಯಗಳು ಅದೇ ರೀತಿನೇ. ಇದು ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಾಂಪ್ಲಿಕೇಟೆಡ್ ಆಗಿದೆ. ಹಾಗಾಗಿ ನಾವು ಇದನ್ನ ಬೇಗ ಬ್ರೇಕ್ ಡೌನ್ ಮಾಡ್ತೀವಿ. ಸ್ವಲ್ಪ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬ್ಯಾಂಕ್ಗಳು ನಿಮ್ಮ ಮತ್ತೆ ನನ್ನಂತಹ ಜನರಿಗೆ ಲೋನ್ ಕೊಡಬೇಕಾದ್ರೆ ಅವರು ಇಂಟ್ರೆಸ್ಟ್ ರೇಟ್ ಅನ್ನ 3 ವಿಷಯಗಳ ಆಧಾರದ ಮೇಲೆ ನಿರ್ಧರಿಸ್ತಾರೆ. ಒಂದು ರೆಫರೆನ್ಸ್ ರೇಟ್, ಇದನ್ನ ಬೇಸ್ ರೇಟ್ ತರ ಅನ್ಕೊಳ್ಳಿ. ಒಂದು ಸ್ಪ್ರೆಡ್, ಅವರ ಪ್ರಾಫಿಟ್ ಮಾರ್ಜಿನ್ ಯಾವ ರೀತಿ ಇರುತ್ತೆ ಅಂತ. ಮತ್ತೊಂದು ರಿಸ್ಕ್ ಪ್ರೀಮಿಯಂ, ನೀವು ಎಷ್ಟು ರಿಸ್ಕ್ ಅಂತ ತಗೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಈ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಅಥವಾ ಫ್ಲೋಟಿಂಗ್ ಆಗಿರ್ಬೋದು. ನಾವು ಫ್ಲೋಟಿಂಗ್ ಮೇಲೆ ಫೋಕಸ್ ಮಾಡೋಣ. ಯಾಕೆ ಅಂದ್ರೆ ಅಲ್ಲೇ ನೋಡಿ RBI ನ ರೆಪೋ ರೇಟ್ ಕೆಲಸಕ್ಕೆ ಬರೋದು. ಅಕ್ಟೋಬರ್ 1, 2019ಗಿಂತ ಮುಂಚೆ ಹೆಚ್ಚಿನ ಫ್ಲೋಟಿಂಗ್ ರೇಟ್ ಲೋನ್ಸ್ MCLR ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ ಅನ್ನ ಒಂದಕ್ಕೆ ಲಿಂಕ್ ಆಗಿ ಮಾಡ್ಕೊಂಡಿತ್ತು. ಇದು ಬ್ಯಾಂಕ್ಗಳು ಹಣವನ್ನ ರೇಸ್ ಮಾಡೋ ಕಾಸ್ಟ್ ನ ಆಧಾರದ ಮೇಲೆ ಇತ್ತು. ಅಂದ್ರೆ ಡೆಪಾಸಿಟರ್ಸ್ ಇಂದ ಬಾಂಡ್ಸ್ ಇತ್ಯಾದಿಗಳು ಇಲ್ಲಿಂದ ಬರುತ್ತೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇತ್ತು ನೋಡಿ. MCLR ಅನ್ನೋದು ಒಂದು ಇಂಟರ್ನಲ್ ಬೆಂಚ್ ಮಾರ್ಕ್ ಆಗಿತ್ತು. ಹಾಗೇನೆ ರೆಪೋ ರೇಟ್ಸ್ ಬದಲಾವಣೆಗಳು ಸರಿಯಾಗಿ ಸ್ಪಂದಿಸ್ತಿರ್ಲಿಲ್ಲ. ಹಾಗಾಗಿ RBI ರೆಪೋ ರೇಟ್ ಕಟ್ ಮಾಡಿದ್ರೂ ಸಹ ನಿಮ್ಮ ಒಂದು EMIs ಗಳು ತಿಂಗಳುಗಟ್ಲೆ ಅಲ್ಲಾಡ್ತಾ
ಮಾತಾಡ್ತಿರ್ಲಿಲ್ಲ. ಎಂಸಿಎಲ್ಆರ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅನ್ನೋದ್ರಲ್ಲಿ ಹೆಚ್ಚು ಟ್ರಾನ್ಸ್ಪರೆನ್ಸಿ ಕೂಡ ಇರಲಿಲ್ಲ. ಆರ್ಬಿಐಗೆ ಈ ಡಿಲೇ ಇಷ್ಟ ಆಗ್ಲಿಲ್ಲ, ಹಾಗಾಗಿ ಅದು ಒಂದು ರೂಲ್ ಮಾಡ್ತು. ಅಕ್ಟೋಬರ್ 1, 2019ರಿಂದ ಎಲ್ಲಾ ಹೊಸ ಫ್ಲೋಟಿಂಗ್ ರೇಟ್ ರಿಟೇಲ್ ಲೋನ್ಸ್ ನಾವು ನೋಡಿದಾಗ ಹೌಸಿಂಗ್ ಅಥವಾ ಆಟೋ ಲೋನ್ಸ್ ತರ ಒಂದು ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ಗೆ ಲಿಂಕ್ ಆಗಿರಬೇಕು. ಬ್ಯಾಂಕ್ಗಳು ಕೆಲವು ಆಪ್ಷನ್ಸ್ ಇಂದ ಆಯ್ಕೆ ಮಾಡ್ಕೊಳ್ಬಹುದು. ಆರ್ಬಿಐನ ಪಾಲಿಸಿ ರೆಪೋ ರೇಟ್ ನ ನೋಡಿದಾಗ ಅಂದ್ರೆ ಸರ್ವೇ ಸಾಮಾನ್ಯ ತುಂಬಾ ಕಮ್ಮಿ ಆಗಿದೆ. 3 ತಿಂಗಳ ಅಥವಾ 6 ತಿಂಗಳ ಗವರ್ಮೆಂಟ್ ಆಫ್ ಇಂಡಿಯಾ ಟ್ರೆಜರಿ ಬಿಲ್ಸ್ ಆರ್ಬಿಐ ಪಾಲಿಸಿ ರೆಪೋ ರೇಟ್ ಇದೇ ಅತಿ ಸಾಮಾನ್ಯ. 3 ತಿಂಗಳ ಅಥವಾ 6 ತಿಂಗಳ ಗವರ್ಮೆಂಟ್ ಆಫ್ ಇಂಡಿಯಾ ಟ್ರೆಜರಿ ಬಿಲ್ ಈಲ್ಸ್ ಯಾವುದೇ ಈ ತರ ಒಂದು ಬೆಂಚ್ ಮಾರ್ಕ್ ಮಾರ್ಕೆಟ್ ರೇಟ್ ಇರಲಿಲ್ಲ. ಹಾಗೇನೆ ಯಾವ ಬೆಂಚ್ ಮಾರ್ಕ್ ಆಯ್ಕೆ ಮಾಡಿದ್ರು ಕೂಡ ಅವೆಲ್ಲವೂ ರೆಪೋ ರೇಟ್ ಬದಲಾವಣೆಗಳ ಜೊತೆಲೇ ಚಲಿಸ್ತಿತ್ತು. ನೀವು ಕಟ್ಟುವ ಇಂಟ್ರೆಸ್ಟ್ ರೇಟ್ ಅನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ELBR ಈಕ್ವಲ್ಸ್ ಟು ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಪ್ಲಸ್ ಸ್ಪ್ರೆಡ್ ಮಾರ್ಜಿನ್ ಪ್ಲಸ್ ರಿಸ್ಕ್ ಪ್ರೀಮಿಯಂ. ಈ ELBR ಸಾಮಾನ್ಯವಾಗಿ ಪ್ರತಿ 1 ರಿಂದ 3 ತಿಂಗಳಿಗೊಮ್ಮೆ ರೀಸೆಟ್ ಆಗುತ್ತೆ. ನಿಮ್ಮ ಲೋನ್ ಅಗ್ರಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಮಗೆ ಲೇಟೆಸ್ಟ್ ಡೇಟಾ ಸಿಗ್ಲಿಲ್ಲ, ಆದ್ರೆ ಕೇರ್ ಎಡ್ಜ್ ರೇಟಿಂಗ್ಸ್ ಪ್ರಕಾರ ಭಾರತೀಯ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ MCLR ವರ್ಸಸ್ ELBR ಲೋನ್ಸ್ ಅಲ್ಲಿ ಬ್ರೇಕಪ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಇನ್ಸೈಟ್ಸ್ ಇದೆ. ಸೆಪ್ಟೆಂಬರ್ 2024 ಹೊತ್ತಿಗೆ ನಾವು ನೋಡಿದಾಗ ಬ್ಯಾಂಕ್ಗಳು ಕೊಟ್ಟಿರೋ ಎಲ್ಲಾ ಫ್ಲೋಟಿಂಗ್ ರೇಟ್ ಲೋನ್ಸ್ಗಳು ಸುಮಾರು 60% ಇಂದ ರೆಪೋ ರೇಟ್ ಅಥವಾ ಗವರ್ಮೆಂಟ್ ಟ್ರೆಜರಿ ಬಿಲ್ಸ್ ರೇಟ್ಸ್ ತರ ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ಸ್ಗೆ ಲಿಂಕ್ ಆಗಿದೆ. ಇದು ಡಿಸೆಂಬರ್ 2023ರಲ್ಲಿ 56% ಇದ್ದಿದ್ದು ಹೆಚ್ಚಾಗಿರೋ ತರ. ಅದೇ ಸಮಯದಲ್ಲಿ ನಾವು ನೋಡಿದಾಗ ಹಳೆಯ MCLR ಸಿಸ್ಟಮ್ಗೆ ಲಿಂಕ್ ಆಗಿದ್ದ ಲೋನ್ಸ್ಗಳೇನಿದೆ ಅದು ಡಿಸೆಂಬರ್ 2024 ಹೊತ್ತಿಗೆ 36% ಅಷ್ಟು ಇಲ್ದಿರೋದು. ಇದನ್ನ ನಾವು ಕಂಪೇರ್ ಮಾಡಿದಾಗ ಡಿಸೆಂಬರ್ 2023ರಲ್ಲಿ 39% ಇತ್ತು. ನಾವೀಗ ಪ್ರೈವೇಟ್ ಬ್ಯಾಂಕ್ಸ್ ನ ತಗೊಳ್ಳೋಣ ಅಥವಾ ಪಬ್ಲಿಕ್ ಬ್ಯಾಂಕ್ಸ್ ಅನ್ನ ಕಂಪೇರ್ ಮಾಡಿ ಡೇಟಾ ನೋಡಿದಾಗ ಇನ್ನೂ ಹೆಚ್ಚು ಸೂಕ್ಷ್ಮ ವ್ಯತ್ಯಾಸ ಕಾಣುತ್ತೆ. ಅಂದ್ರೆ ಪ್ರೈವೇಟ್ ಬ್ಯಾಂಕ್ಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಿಂತ ತುಂಬಾ ಹೆಚ್ಚಾಗಿ ಈ ಹೊಸ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಡಿಸೆಂಬರ್ 2024 ಹೊತ್ತಿಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿನ ಫ್ಲೋಟಿಂಗ್ ಲೋನ್ಸ್ 86% ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಗೆ ಲಿಂಕ್ ಆಗಿದ್ದು, ಅದೇ ಪಬ್ಲಿಕ್ ಬ್ಯಾಂಕ್ಸ್ ಅಲ್ಲಿ ಕೇವಲ 45% ಮಾತ್ರ. ಇದರ ಅರ್ಥ ಏನು? ನೀವೊಂದು ಪ್ರೈವೇಟ್ ಬ್ಯಾಂಕ್ ನ ಕಸ್ಟಮರ್ ಆಗಿದ್ರೆ RBI ರೇಟ್ ಕಟ್ ಆದ್ಮೇಲೆ ನಿಮ್ಮ ಲೋನ್ ಇಂಟ್ರೆಸ್ಟ್ ರೇಟ್ಸ್ ನೀವು ತಗೊಳ್ಳುವಂತಹ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕಸ್ಟಮರ್ ಆಗಿದ್ದಕ್ಕಿಂತ ಬೇಗನೆ ಕಡಿಮೆ ಆಗೋದನ್ನ ನೋಡುವ ಸಾಧ್ಯತೆ ಇರುತ್ತೆ. ಯಾಕೆ ಅಂದ್ರೆ ಈ ಲೋನ್ಸ್ ರೆಪೋ ರೇಟ್ ನ ಬದಲಾವಣೆಗಳಿಗೆ ಬೇಗ ಸ್ಪಂದಿಸುತ್ತೆ. ಹಾಗಾಗಿ ಈ ಹೊಸ ರೇಟ್ ಕಟ್ ಜೊತೆ ಪ್ರೈವೇಟ್ ಬ್ಯಾಂಕ್ಸ್ ನ ಬಾರೋವರ್ಸ್ ಪಬ್ಲಿಕ್ ಬ್ಯಾಂಕ್ಸ್ ಅವ್ರಿಗಿಂತ ಬೇಗನೆ ಕಡಿಮೆ EMIs ಕೂಡ ನೋಡಬಹುದು. ಹಾಗಾದ್ರೆ ನಿಮ್ಮ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ ತಕ್ಷಣವೇ ಕಡಿಮೆ ಆಗುತ್ತಾ? ಹೌದು, ಆದ್ರೆ ಒಂದೇ ರಾತ್ರಿ ಇಲ್ಲಲ್ಲ. RBI ರೇಟ್ಸ್ ಕಟ್ ಮಾಡಿದಾಗ ನಿಮ್ಮ ಲೋನ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ, ಆದ್ರೆ ನಿಮ್ಮ ಮುಂದಿನ ರೀಸೆಟ್ ಡೇಟ್ ಬಂದಾಗ ಮಾತ್ರ. ಆದ್ರೆ ಇಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡಿದಾಗ ಅದು ರೆಪೋ ರೇಟ್ ಕಟ್ ಆದ ಒಂದು 30 ರಿಂದ 90 ದಿನಗಳ ನಡುವೆ ಯಾವಾಗ ಬೇಕಾದ್ರೂ ಸಹ ಆಗ್ಬೋದು. ಹಾಗಾಗಿ ರೆಪೋ ರೇಟ್ ಕಟ್ ಸಹಾಯ ಮಾಡುತ್ತೆ ನಿಜ, ಆದ್ರೆ ನಿಮ್ಮ EMI ಮರುದಿನ ಬೆಳಿಗ್ಗೆನೆ ಡ್ರಾಪ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಬೇಡಿ. ಇದು ಹಳೆಯ MCLR ಬೇಸ್ಡ್ ಸಿಸ್ಟಮ್ ಗಿಂತ ತುಂಬಾನೇ ವೇಗವಾಗಿದೆ, ಅಂದ್ರೆ ಮಚ್ ಫಾಸ್ಟರ್, ಆದ್ರೆ ಇನ್ನೂ ಕೂಡ ಇನ್ಸ್ಟೆಂಟ್ ಆಗಿಲ್ಲ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, Q4 FY25 ನಲ್ಲಿ ಅವರ ಗ್ಲೋಬಲ್ ಹೋಲ್ಸೇಲ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 3% ಕಡಿಮೆ ಆಗಿದೆ. ಒಟ್ಟು ವಾಲ್ಯೂಮ್ಸ್ 3,66,177 ಯೂನಿಟ್ಸ್ ಇತ್ತು. ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ಮತ್ತೆ ಟಾಟಾ ಡೆವೋ ಸೇರಿ 3% ಕಡಿಮೆಯಾಗಿ 1,07,765 ಯೂನಿಟ್ಸ್ ಆಗ್ತಿದೆ. ಪ್ಯಾಸೆಂಜರ್ ವೆಹಿಕಲ್ಸ್ ನಾವು ನೋಡಿದಾಗ 6% ಕಡಿಮೆಯಾಗಿ 1,46,999 ಯೂನಿಟ್ಸ್ ಆಗಿದೆ. ಇನ್ನು ಜಾಗ್ವಾರ್ ಲ್ಯಾಂಡ್ ರೋವರ್ ಸ್ವಲ್ಪ ಸಮಾಧಾನ ತಗೊಂಡ್ ಬಂದಿದೆ. ಅವರ ಒಂದು ಹೋಲ್ಸೇಲ್ಸ್ ನ ನೋಡಿದಾಗ 1% ಹೆಚ್ಚಾಗಿ ಅಂದ್ರೆ 1,11,413 ಯೂನಿಟ್ಸ್ ಆಗಿದೆ. ಇದರಲ್ಲಿ ಲ್ಯಾಂಡ್ ರೋವರ್ 1,04,343 ಯೂನಿಟ್ಸ್ ಹಾಗೆ ಜಾಗ್ವಾರ್ 7,070 ಯೂನಿಟ್ಸ್ ಅನ್ನ ಹೊಂದ್ಕೊಂಡಿದೆ. ಆದ್ರೆ JLR ನ ಒಂದು ರಿಟೇಲ್ ಸೇಲ್ಸ್ ನೋಡಿದಾಗ 5.1% ಕಡಿಮೆಯಾಗಿ 1,08,232 ಯೂನಿಟ್ಸ್ ಆಗ್ತಿದೆ. ಇದು ಕನ್ಸ್ಯೂಮರ್ ಡಿಮ್ಯಾಂಡ್ಸ್ ನ ಸ್ವಲ್ಪ ಕಡಿಮೆ ಮಾಡಿದೆ ಕೂಡ. ಹಾಗೇನೆ JLR ನ ಒಂದು ನಾರ್ತ್ ಅಮೆರಿಕನ್ ಸೇಲ್ಸ್ ನೋಡಿದಾಗ 14.4% ಹೆಚ್ಚಾಗಿದೆ. ಆದ್ರೆ ಚೈನಾದಲ್ಲಿ 29.4% ಕುಸಿತೋಗಿದೆ ನೋಡಿ. ಇನ್ನು ಯುರೋಪ್ 10.9%, ಹಾಗೇನೆ UK ಮತ್ತೆ ಕಡಿಮೆ ಫ್ಲಾಟ್ ಆಗಿರೋ ತರನೇ ಕಾಣ್ತದೆ, ಪ್ಲಸ್ 0.8%. ಒಟ್ಟಾರೆಯಾಗಿ ಟಾಟಾದ ಕೋರ್ PV ಮತ್ತೆ CV ಸೆಗ್ಮೆಂಟ್ ನಲ್ಲಿ ಆಗಿರುವಂತಹ ಇಳಿಕೆ JLR ನ ಒಂದು ಸಣ್ಣ ಲಾಭವನ್ನ ಆಫ್ಸೆಟ್ ಮಾಡ್ಕೊಂಡಿದೆ. ಇದರಿಂದ ಗ್ರೋತ್ ಸಸ್ಟೈನಬಿಲಿಟಿ ಮತ್ತೆ ಫ್ಯೂಚರ್ ಡಿಮ್ಯಾಂಡ್ ವಿಸಿಬಿಲಿಟಿ ಬಗ್ಗೆ ಕನ್ಸರ್ನ್ ಎದ್ದು ಕಾಣ್ತಾ ಇದೆ. ನಂಬರ್ 2, US ನಲ್ಲಿ ಬರಲಿರುವಂತಹ ಒಂದು iPhone 16 Pro ಬೆಲೆಗಳು 30% ಹೆಚ್ಚಾಗಬಹುದು. ಇದರಿಂದ $1,000 ಫೋನ್ ನ ಬೆಲೆ
$300 ಆಗ್ಬೋದು. ಯಾಕೆ ಅಂದ್ರೆ ಯುಎಸ್ ಸರ್ಕಾರ ಇಂಪೋರ್ಟ್ ಟ್ಯಾರಿಫ್ಸ್ ಹೆಚ್ಚಿಸೋ ಯೋಜನೆ ಮಾಡ್ತಿದೆ. ಅನಲಿಸ್ಟ್ಗಳ ಪ್ರಕಾರ ಈ ಹೈಕ್ ನಿರೀಕ್ಷೆ ಆಗ್ತಿದೆ ಕೂಡ. ಯಾಕೆ ಅಂದ್ರೆ ಚೈನಾ ಮೇಲೆ 54% ಮತ್ತೆ ಭಾರತದ ಮೇಲೆ 26% ಡ್ಯೂಟಿ ಹಾಕಿದ್ದಾರೆ. ಅದ್ರ ಪ್ರಕಾರ ರಿಯಾಲಿಟಿಯಲ್ಲಿ ನೋಡಿದಾಗ ಇವೆರಡು ಮುಖ್ಯವಾದ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಸ್ ಆಗಿದೆ. ಒಂದು ವೇಳೆ ಯುಎಸ್ ಹೆಚ್ಚುವರಿಯಾಗಿ 50% ಲೆವಿ ಹಾಕಿದ್ರೆ ಟೋಟಲ್ ಟ್ಯಾರಿಫ್ $104% ಮುಟ್ಟಬಹುದು. ಆಗ ಐಫೋನ್ ಬೆಲೆ $1,500 ಇಂದ $1,600ಗೆ ಹೆಚ್ಚಾಗಬಹುದು. ಆಪಲ್ ಬಹುಶಃ ಸ್ವಲ್ಪ ಹೆಚ್ಚಳವನ್ನ ತಾನೇ ಬರೆಸ್ತಾ ಇದೆ. ಆದ್ರೆ ಸ್ಟಾಕ್ ಪೈಲ್ ಮಾಡಿರೋ ಒಂದು ಇನ್ವೆಂಟ್ರಿನ ನೋಡಿದಾಗ ಕೆಲವು ತಿಂಗಳುಗಳಲ್ಲಿ ಖಾಲಿಯಾಗುವ ನಿರೀಕ್ಷೆ ಇರೋದ್ರಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ತಪ್ಪಿಸಲಾಗಲ್ಲ ಅಂತಾನೂ ಕೂಡ ಅನ್ಸುತ್ತೆ. ಇನ್ನು ಬ್ರೆಜಿಲ್ 10% ಡ್ಯೂಟಿ ಇದ್ರೂ ಕೂಡ ಲಿಮಿಟೆಡ್ ಕೆಪಾಸಿಟಿ ಇರೋದ್ರಿಂದ ವಯಾಬಲ್ ಆಲ್ಟರ್ನೇಟಿವ್ ಕೂಡ ಇರೋದಿಲ್ಲ. ಯುನೈಟೆಡ್ ಬಿಟ್ಸ್ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಆಂಬಿಷನ್ಸ್ಗೆ ಒಂದು ದೊಡ್ಡ ಬೂಸ್ಟ್ ಸಿಕ್ಕಿದೆ. ಸರ್ಕಾರ 22,919 ಕೋಟಿಯ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಸ್ಕೀಮ್ಸ್ ಅನ್ನ ನೋಟಿಫೈ ಮಾಡ್ತಿದೆ. PLI ಅಂತಂದ್ರೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಮಾಡೋದು ಅಂತ. ಇದರ ಉದ್ದೇಶ ಕ್ರಿಟಿಕಲ್ ಕಾಂಪೊನೆಂಟ್ಸ್ ಗಳ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪ್ರಮೋಟ್ ಮಾಡೋದು. ಈ ಸ್ಕೀಮ್ಸ್ 2-3 ವಾರಗಳಲ್ಲಿ ರೋಲ್ ಔಟ್ ಆಗ್ತದೆ ಕೂಡ. ಇನ್ನು 6 ವರ್ಷಗಳ ಕಾಲ ನಡೆಯುತ್ತೆ. ಇನ್ಸೆಂಟಿವ್ ಅನ್ನ ಟರ್ನ್ ಓವರ್ ಆಗಿರ್ಬೋದು ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಧಾರದ ಮೇಲೂ ಕೂಡ ಕೊಡಲಾಗುತ್ತೆ. ಇನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಗಾಗಲೇ 400ಕ್ಕೂ ಹೆಚ್ಚು ಪ್ರೊಡಕ್ಷನ್ ಯೂನಿಟ್ಸ್ ಅನ್ನ ಈ ಸ್ಪೇಸ್ ಅಲ್ಲಿ ಕೆಲಸ ಮಾಡಿಸ್ತಿದೆ. FY25 ನಾವು ನೋಡಿದಾಗ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ಸ್ $2 ಟ್ರಿಲಿಯನ್ ದಾಟ್ತಿದೆ. ಅದರಲ್ಲಿ $1.5 ಟ್ರಿಲಿಯನ್ ಆಪಲ್ ಇಂದಾನೇ ಬಂದಿರೋದು. ಇದರೊಂದಿಗೆ ಭಾರತದ ಗ್ಯಾಡ್ಜೆಟ್ಸ್ ಅನ್ನ ಅಸೆಂಬಲ್ ಮಾಡ್ತಿರೋದ್ರಿಂದ ಅವುಗಳ ಕೋರ್ ಪಾರ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಡೆಗೆ ಶಿಫ್ಟ್ ಆಗುವಂತಹ ಗುರಿನೂ ಸಹ ಇಟ್ಕೊಂಡಿದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನೀವು ಯಾವ ವಿಡಿಯೋಸ್ನ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.